ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಶಿಜೆ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವಿದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿರವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಗುರುವಾರ ಗುರುಗಳನ್ನು ಶಂಕರ ಮಧ್ವ ರಾಮಾನುಜಾಚಾರ್ಯರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಪವರ್ಡ್ ಬೈ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಪ್ರತಿಯೊಂದು ಮನೆಯ ಮುಂಜಾನೆಯ ಶುಭೋದಯ ಸಾಂಪ್ರದಾಯಿಕವಾಗಿ ಪ್ರಾರಂಭವಾಗಲು ತಪ್ಪದೇ ಬಳಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ಊಟ ತಿಂಡಿ ಉಪಚಾರ ಅಂತಂದರೆ ಒಂದು ರೀತಿ ಖುಷಿ ಸಂತೋಷ. ಜೊತೆಗೆ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆನೂ ಕೂಡ ಹೌದು. ಸಕ್ಕರೆ ಕಾಯಿಲೆ ಸಮಸ್ಯೆ ಇರ್ತಕ್ಕಂಥವ್ರು ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಏನೊಂದು ಔಷಧಿಯನ್ನು ತೆಗೆದುಕೊಳ್ಬೇಕಾದ್ರೂ ಕೂಡ ನಾನಾ ಬಾರಿ ಆಲೋಚನೆಗಳಿಂದ ಮಾಡಲೇಬೇಕಾಗುತ್ತೆ. ಆದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿ ಭಯ ಎಂಬತಕ್ಕಂಥದ್ದು ಬೇಡ. ನಿರ್ಭಯವಾಗಿ ಸ್ವೀಕರಿಸಬಹುದಾಗಿರ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ಸಣ್ಣ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ಈ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲೂ ಕೂಡ ನರಳ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆಯನ್ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿರತಕ್ಕಂಥದ್ದಿದೆ. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ಒಮ್ಮೆ ತಪ್ಪದೇ ಸ್ವೀಕರಿಸಿ. ಬಡವನಾಗಲಿ ಶ್ರೀಮಂತನಾಗಲಿ ಪ್ರತಿಯೊಬ್ಬರಿಗೂ ಕೂಡ ಕನಸಿನ ಮನೆ ಎಂಬತಕ್ಕಂಥದ್ದು ಇದ್ದೇ ಇರುತ್ತೆ. ಶ್ರೀಮಂತನಾದರೆ ಕನಸಿನ ಮನೆಯನ್ನು ನನಸನ್ನು ಮಾಡ್ಕೊಳ್ತಾರೆ, ಆದರೆ ಬಡವನಾದರೆ ಆ ಒಂದು ಕನಸಲ್ಲಿ ಹಾಗೆ ಉಳ್ಕೊಂಡ್ಬಿಡ್ತಾರೆ. ಬಡವನಿಗಾಗಿ ಬಡವನಿಗೋಸ್ಕರ ಅಂತಲೇ ಎನ್ಸ್ಪೋ ಪಾರ್ಕ್ಸ್, ಶೇಖರ್ ಡೆವಲಪರ್ಸ್ ರವರ ಎನ್ಸ್ಪೋ ಪಾರ್ಕ್ಸ್, ಎನ್ಸ್ಪೋ ಬಾಂಟಿಯ ಜೂಬ್ಲಿ ಪಾರ್ಕ್ ಕೋಲಾರದಲ್ಲಿ ಬಹಳ ವಿಶೇಷವಾಗಿ 50ಕ್ಕೂ ಹೆಚ್ಚು ಎಕರೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ವಾಸ್ತುಗೃಹಗಳ ನಿರ್ಮಾಣ ಆಗ್ತಾ ಇದೆ. ಕೇವಲ 16,90,000ದಿಂದ ಪ್ರಾರಂಭ ಆಗ್ತಾ ಇರತಕ್ಕಂಥ ಇವರ ವಾಸ್ತುಗೃಹಗಳು ಫುಲ್ಲಿ ಫರ್ನಿಶ್ ಮತ್ತು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇರ್ತಕ್ಕಂಥದ್ದಿದೆ. ಅದರಲ್ಲೂ ಆಷಾಢ ಆಫರ್ ಅಂತ ಹೇಳಿ 140ಕ್ಕೂ ಹೆಚ್ಚು ಕ್ಲಬ್ಗಳಲ್ಲಿ ಲೈಫ್ ಟೈಮ್ ಮೆಂಬರ್ಶಿಪ್ ಅನ್ನು ಕೂಡ ಕೊಡ್ತಾ ಇದ್ದಾರೆ. ಅದು ಅಕ್ರಾಸ್ ಇಂಡಿಯಾ, ಭಾರತದಾದ್ಯಂತ. ಸ್ಪಾಟ್ ಬುಕ್ಕಿಂಗ್ ಮಾಡ್ತಕ್ಕಂಥವ್ರಿಗೆ 10 ಗ್ರಾಂ ಬಂಗಾರವನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. 16,90,000 ಭಾರವಾದಲ್ಲಿ ಒಂದು ಫೈನಾನ್ಷಿಯಲ್ ಬ್ಯಾಕಪ್ ಅನ್ನು ಕೂಡ ಕೊಡ್ತಾ ಇದ್ದಾರೆ. ಅದರಲ್ಲೂ 0% EMI 1% ಸ್ಕೀಮ್ನೊಂದಿಗೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಬೇಕಂತಂದರೆ ತಾವು ಈ ಒಂದು ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ. 8095363636 8095363636 ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಮತ್ತು ಇವರ ವೆಬ್ಸೈಟ್ ಕೂಡ ಇದೆ www.inspoparks.com. ಈ ಒಂದು ವೆಬ್ಸೈಟ್ಗೆ ತಪ್ಪದೇ ವಿಸಿಟ್ ಮಾಡಿ. ಮತ್ತು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ ಇದೀಗ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿಯ ಒಂದು ಕಂಟೈನರನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಒಮ್ಮೆ ತಪ್ಪದೇ ಖರೀದಿಸಿ. ಮತ್ತು ಸಾಯಿ ಶುಪ್ ಟೂರ್ಸ್ ಭಾರತದಲ್ಲಿರ್ತಕ್ಕಂಥ ಅನೇಕ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ದರ್ಶನದ ವ್ಯವಸ್ಥೆಯನ್ನು ಇವರು ಮಾಡ್ತಾ ಇದ್ದಾರೆ. ಪುರಿ ಜಗನ್ನಾಥ್, ಕಾಶಿ, ಗಯಾ, ವಾರಣಾಸಿ, ಶಿರಡಿ ಇನ್ನಿತ್ಯಾದಿ ಕ್ಷೇತ್ರಗಳಿಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಟೂರಿಂಗ್ ಪ್ಯಾಕೇಜಸ್ ಅನ್ನು ಕೂಡ ಇವರು ಮಾಡ್ತಾ ಇದ್ದಾರೆ. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಾಂಕ. ಒಮ್ಮೆ ತಪ್ಪದೇ ಭೇಟಿ ನೀಡಿ. ಇವತ್ತಿನಿಂದ 11ನೇ ತಾರೀಕಿನವರೆಗೂ ಕೂಡ 11 ದಿನಗಳ ಅದ್ಭುತವಾಗಿರ್ತಕ್ಕಂಥ ಕ್ಷಣಗಣಗಳು. ಯಾಕೆಂತಂದರೆ ಈಗ ತಾನೇ ಪ್ರಾರಂಭ ಆಗಿರ್ತಕ್ಕಂಥದ್ದಿದೆ. ಬೆಳಗ್ಗೆನೇ ಒಂದು ಮಗುವಿನ ಜನನ ಆಗಿ ಕಾಲಕ್ರಮೇಣ ಬೆಳೀತಾ ಬೆಳೀತಾ ದೊಡ್ಡವರಾಗ್ತಾ ಇದ್ದಾಗ ಪ್ರತಿ ವರ್ಷದ ಆ ಒಂದು ಹುಟ್ಟುಹಬ್ಬದ ಆ ಒಂದು ಸುಸಂದರ್ಭದಲ್ಲಿ ಬೆಳಗ್ಗೆ ಬೇಗ ಎಬ್ಬಿಸಿ ತಾಯಿ
ಹೇಗೆ ಮಗುವಿನ ತಲೆಗೆ ಆಗಲಿ ಮಕ್ಕಳ ತಲೆಗೆ ಎಣ್ಣೆಯನ್ನು ಹಚ್ಚಿ ತೈಲದ ಅಭ್ಯಂಜನವನ್ನು ಮಾಡಿಸ್ತಾರೋ ಅದೇ ರೀತಿ ತಾಯಿಗೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಕಳಶ ಆರಾಧನೆ ಮಾಡಿ ಇವತ್ತಿನ ದಿವಸದ ಸಂಕಲ್ಪವನ್ನು ಓದಿ ಪಂಚಾಂಗವನ್ನು ಓದಿ ಎಲ್ಲವನ್ನು ಕೂಡ ಮುಗಿಸಿದ್ದಾದ ನಂತರ ತೈಲದಿಂದ ಅಭ್ಯಂಜನವನ್ನು ಮಾಡಿ ಸಂಪೂರ್ಣವಾಗಿ ಆ ಒಂದು ಹಬ್ಬದ ವಾತಾವರಣ, ಆ ಒಂದು ಕಲರವ ಆಶ್ರಮದ ಸಂಪೂರ್ಣ ತುಂಬಿಕೊಂಡಿರ್ತಕ್ಕಂಥದ್ದಿದೆ. ಬೆಳಗ್ಗೆ ಇವತ್ತಿನ ದಿವಸ ಆ ತಾಯಿಯ ಸೇವೆಯನ್ನು ಮಾಡಬೇಕಾದ್ರೆ ಏನೋ ಒಂದು ರೀತಿ ಸಂತೋಷ, ಖುಷಿ. ಒಂದು ಮಗುವನ್ನು ತೈಲದಿಂದ ಅಭ್ಯಂಜನವನ್ನು ಮಾಡಿ ನೀಟಾಗಿ ಮೈಯೆಲ್ಲ ಒತ್ತಿ ಒರೆಸಿ ವಸ್ತ್ರವನ್ನು ಧಾರಣೆಯನ್ನು ಮಾಡಿ ಸಂಪೂರ್ಣವಾಗಿ ಆ ಒಂದು ಮಗುವನ್ನು ಆ ಒಂದು ಹಬ್ಬದ ಆ ಕ್ಷಣಕ್ಕೆ ತಯಾರನ್ನು ಮಾಡತಕ್ಕಂಥ ರೀತಿ ನಮಗೆ ಭಾಸವಾಗ್ತಾ ಇತ್ತು. ಬೆಳಗ್ಗೆ 4 ಗಂಟೆಯಿಂದ ಸತತವಾಗಿರ್ತಕ್ಕಂಥ ಅಲಂಕಾರಗಳು, ಅಭಿಷೇಕಗಳು ನಡೀತಾನೆ ಇತ್ತು. ಈ ಒಂದು ಸುಸಂದರ್ಭ ಪ್ರಾರಂಭ ಆಗಿರ್ತಕ್ಕಂಥದ್ದಿದೆ. ಮಹರ್ಷಿ ಮಂದಿರ ಸಾಲಿಗ್ರಾಮ ಕ್ಷೇತ್ರದ ಜಾತ್ರಾ ಮಹೋತ್ಸವದ ಮೊದಲನೆಯ ದಿನ ಪ್ರಾರಂಭ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಸಂತೋಷದಾಯಕ ಅಂತಲೇ ಹೇಳ್ಬೋದು. ಈ ಒಂದು ಸುಸಂದರ್ಭದಲ್ಲಿ, ಈ ಒಂದು ಪುಣ್ಯದ ಈ ಒಂದು ಸಮಯದಲ್ಲಿ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಲಕ್ಷ್ಮೀ ಭೂ ವರಹಸ್ವಾಮಿಯ ಸಂಪೂರ್ಣ ಕೃಪಾಶೀರ್ವಾದ ತಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಆಶ್ರಮಕ್ಕೆ ಈಗಾಗಲೇ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ಇನ್ನೂ ಕಾಲ ಮಿಂಚಿಲ್ಲ. ಯಾರೆಲ್ಲ ಸೇವೆಗಳನ್ನು ಸಲ್ಲಿಸಬೇಕು ಎಂಬತಕ್ಕಂಥವ್ರು ಈಗ ನಾನು ತಿಳಿಸ್ತಕ್ಕಂಥ ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳಿ. ಆಶ್ರಮದಲ್ಲಿ ಈಗಾಗಲೇ ಸಾಕಷ್ಟು ಜನ ಭಕ್ತಾದಿಗಳು ಆಗಮಿಸಿರ್ತಕ್ಕಂಥವ್ರು ಇದ್ದಾರೆ. ಅವರ ಕೈಲಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈಗಾಗಲೇ ತಾವು ಕೂಡ ಸಲ್ಲಿಸ್ತಕ್ಕಂಥವ್ರು ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ 9482509759 9482509759 9482509759. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 9482509759 ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ ಆಶ್ರಮದಲ್ಲಿ ನಡೀತಾ ಇರತಕ್ಕಂಥ ಜಾತ್ರಾ ಮಹೋತ್ಸವದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ, ತಾಯಿಯ ಅನುಗ್ರಹ ಸದಾಕಾಲ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ಹೇಳ್ತಾ, ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ್ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಅಗಜಾನನಪದ್ಭಾರ್ಕಂ ಗಜಾನನಭರ್ನಿಶಮನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಋತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀಂ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗದಿಷ್ಠ ದೇವತಾ ಕುಲದೇವತಾತ್ಮಿಕ ಶ್ರೀ ಗುರುರಾಘವೇಂದ್ರ ದೇವತಾಭ್ಯೋ ನಮಃ. ಗುರುರಾಘವೇಂದ್ರ ದೇವತಾಭ್ಯೋ ನಮಃ. ಗುರುರಾಘವೇಂದ್ರ ದೇವತಾಭ್ಯೋ ನಮಃ. ಭಲೋ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ ಮಹಾರಾಜ್ ಕಿ ಜೈ. ಶಂಕರ ಮಧ್ವ ರಾಮಾನುಜಾಚಾರ್ಯ ಮಹಾರಾಜ್ ಕಿ ಜೈ. ಶಂಕರ ಪರಂಪರೆಯಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಉಪಾಸನೆ, ಗುರುರಾಯರ ಅನುಗ್ರಹ, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ವಿಶೇಷವಾಗಿರ್ತಕ್ಕಂಥ ಆರಾಧನೆ, ಹಾಗೆ ತಮ್ಮೆಲ್ಲರ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳು ಬೇಗ ದೂರ ಆಗಿ ತಾಯಿ ಲಕ್ಷ್ಮೀ ಬೋರಹಸ್ವಾಮಿಯ ಸಾನ್ನಿಧ್ಯದ ಸಂಪೂರ್ಣ ಅನುಗ್ರಹ ತಮ್ಮೆಲ್ಲರಿಗೂ ಸಿಗುವಂಥದ್ದಾಗಲಿ. ಯಾವುದೇ ಕಾಯಕವನ್ನು ಮಾಡಬೇಕಾದರೂ, ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದರೂ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ರೆ ಆ ಕಾಯಕ ಶೀಘ್ರವಾಗಿ ಸಿದ್ಧಿಯಾಗುತ್ತೆ. ಅಂತಹದರಲ್ಲಿ ಜಾತ್ರಾ ಮಹೋತ್ಸವದ ಪ್ರಾರಂಭದ ದಿನ ಈಗಷ್ಟೇ ಶ್ರೀನಿವಾಸ ಹೇಳ್ತಾ ಇದ್ದರು, ಇವತ್ತು ದೇವಿಗೆ ವಿಶೇಷವಾಗಿರ್ತಕ್ಕಂಥ ಸಾಲಿಗ್ರಾಮ ಲಕ್ಷ್ಮಿಗೆ ಬೆಳಗ್ಗೆ ಅಭ್ಯಂಜನ ಸ್ನಾನ ಅಂದರೆ ವಿಶೇಷವಾಗಿರ್ತಕ್ಕಂಥ ತೈಲದಿಂದ, ಸುಗಂಧ ತೈಲಗಳಿಂದ ದೇವರಿಗೆ ಅಭಿಷೇಕವನ್ನು ಮಾಡಿಸಿ, ಸ್ನಾನ ಆದ ನಂತರ, ಅಭಿಷೇಕ ಆದ ನಂತರ ಅಮ್ಮನವರಿಗೆ ವಸ್ತ್ರ ಅಲಂಕಾರ, ವಿಶೇಷವಾಗಿರ್ತಕ್ಕಂಥ ಆಭರಣಗಳ ಅಲಂಕಾರವನ್ನು ಮಾಡಿ ಇವತ್ತು ಬರ್ತಕ್ಕಂತಹ ಭಕ್ತರ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದೇವೆ ಅಂತ. ಅದು ನಿಜಕ್ಕೂ ನೋಡಲಿಕ್ಕೆ 2 ಕಣ್ಗಳ ಸಾಲದು, ಅಷ್ಟು ಆನಂದದಾಯಕವಾಗಿರ್ತಕ್ಕಂಥದ್ದು. ಆದರೂ ಮಳೆ ಎಂಬತಕ್ಕಂಥದ್ದು ಯಥೇಚ್ಛವಾದಂಥ ರೀತಿ ಇದೆ. ಕಳೆದ ಬಾರಿ ಸಾಲಿಗ್ರಾಮ ತಂದಾಗಲೂ ಮಳೆ ಇತ್ತು. ಮಳೆಯಲ್ಲೇ ಎಷ್ಟೋ ಜನ ಭಕ್ತರು ದರ್ಶನ ಮಾಡಿದ್ದನ್ನು ನಾವು ವಾಹಿನಿಯಲ್ಲಿ ನೋಡಿದ್ದೇವೆ, ಹಾಗೂ ಪ್ರತ್ಯಕ್ಷವಾಗೂ ಕಂಡಿದ್ದೇವೆ. ಅಂತಹದ್ದೇ ನಿನ್ನೆ ಸಹಿತ ಯಥೇಚ್ಛವಾದಂಥ ಮಳೆ ಇರಲಿ. ನಿನ್ನೆ ಆಶ್ರಮದ ಹತ್ರ ಬಂದ ಮಳೆ ಅದು ದೊಡ್ಡ ಮಳೆ ಅಲ್ಲ. ಆದರೆ ಪಕ್ಕದ ರಾಜ್ಯಗಳಲ್ಲಿ ಬರ್ತಿರ್ತಕ್ಕಂಥ ಮಳೆ
ಪ್ರವಾಹಕ್ಕೆ ಸಿಲುಕೊಂಡು ಒದ್ದಾಡ್ತಿರ್ತಕ್ಕಂಥವ್ರು, ಎಷ್ಟೋ ಜನ ತಮ್ಮ ಪ್ರಾಣವನ್ನು ತೆಗೆದುಕೊಂಡಿರ್ತಕ್ಕಂಥವ್ರನ್ನೆಲ್ಲ ನೋಡಿದಾಗ ಒಂಥರ ಬಾಧೆ ಅನಿಸುತ್ತೆ. ಏನೇ ಆದರೂ ಈ ಕಲಿಯುಗದಲ್ಲಿ ಪ್ರಸ್ತುತ ಈ ಪ್ರಕೃತಿ ಮಾತೆ ಯಾಕೆ ಇಷ್ಟೊಂದು ಮನಿತಾ ಇದ್ದಾಳೋ? ಒಂದು ಪ್ರಾರಂಭದಲ್ಲಿ ಮಳೆ ಇಲ್ಲ ಅಂತ ನಾವು ಚಿಂತನೆ ಮಾಡ್ತಿದ್ವಿ. ಈಗ ಮಳೆ ಅಬ್ಬಾ ಸಾಕಪ್ಪ ಅನ್ನೋ ಮಟ್ಟಕ್ಕೆ ಹೋಗ್ತಾ ಇದೆ. ಎಲ್ಲ ಕಡೆ ಇರ್ತಕ್ಕಂಥ ಡ್ಯಾಮುಗಳು ಮತ್ತು ಎಲ್ಲ ಭಾಗದ ನದಿ ಕೆರೆಗಳೆಲ್ಲ ತುಂಬಿ ತುಳುಕ್ತಾ ಇದೆ. ಹಾಗೆ ನದಿಯ ಪಕ್ಕದಲ್ಲಾಗಲಿ ಅಥವಾ ಡ್ಯಾಮ್ ಪಕ್ಕದಲ್ಲಾಗಲಿ ಅಲ್ಲಿ ವಾಸ ಮಾಡ್ತಕ್ಕಂಥವ್ರು, ತಗ್ಗು ಪ್ರದೇಶಗಳಲ್ಲಿ ವಾಸ ಮಾಡ್ತಕ್ಕಂಥವ್ರು, ಬೆಟ್ಟ ಗುಡ್ಡಗಳ ತಳಭಾಗದಲ್ಲಿರ್ತಕ್ಕಂಥವ್ರು, ಇವರ ಜೀವನ ಅಧೋಗತಿ. ರಸ್ತೆಗಳಿಲ್ಲ, ಸರಿಯಾದ ವಿದ್ಯುತ್ ಶಕ್ತಿ, ಒಂದು ಲೈಟ್ ಕರೆಂಟ್ ಇಲ್ಲ, ಅದರ ಮಧ್ಯದಲ್ಲಿ ಕುಡಿಯಲಿಕ್ಕೆ ನೀರಿಲ್ಲ. ಯಾಕೆಂದರೆ ಎಲ್ಲವೂ ಸಹಿತ ಕೆರೆ ಬಾವಿಗಳಿಗೆಲ್ಲ ನೀರು, ಹೊಸ ನೀರು ಬಂದಾದ್ದರಿಂದ ಕುಡಿಯೋ ನೀರು ಸಹಿತ ಬಹಳ ಕಷ್ಟ ಅನ್ನಿಸ್ತಾ ಇದೆ. ಪ್ರಾಣಗಳೇ ಕಳೆದು ಹೋಗ್ತಾ ಇದೆ. ಇಂತಹ ಪರಿಸ್ಥಿತಿನಲ್ಲಿ ಇವತ್ತು ನಾವು ಮೊದಲು ಭಗವಂತನ ಹತ್ರ ಸಂಕಲ್ಪ ಮಾಡಿದ್ದಿಷ್ಟೇ, ಪ್ರಕೃತಿ ಮಾತೆ ಶಾಂತಳಾಗಬೇಕು. ಎಲ್ಲಿ ಮಳೆ ಇಲ್ವೋ ಆ ಜಾಗಕ್ಕೆ ಮಳೆ ಬರಲಿ. ಎಲ್ಲಿ ಮಳೆ ಜಾಸ್ತಿ ಆಗಿ ತಡ್ಕೊಳ್ಳೋಕ್ಕಾಗ್ತಿಲ್ಲಪ್ಪ ಅನ್ನೋ ಕಡೆ ಪ್ರಕೃತಿ ಆಲೋಚನೆ ಮಾಡಬೇಕು, ಆ ತಾಯಿನೇ ಆಲೋಚನೆ ಮಾಡಿ ಅಲ್ಲಿ ಮಳೆನ ಕಡಿಮೆ ಮಾಡಬೇಕು. ಆದರೂ ಜನಸಾಮಾನ್ಯರು ಪ್ರತಿಯೊಬ್ಬರು ಸಹಿತ ಎಚ್ಚರಿಕೆ ಆಗಿರಬೇಕು. ಈ ಹೊಸ ಮಳೆಗಳಿಗೆ ಅಂದರೆ ಹೊಸದಾಗಿರ್ತಕ್ಕಂಥ ಕೆರೆ ಬಾವಿ ನೀರುಗಳ ಹತ್ರ ಹೋಗ್ತಕ್ಕಂಥದ್ದು ಸಮಂಜಸ ಅಲ್ಲ. ಹಾಗೆ ರಜೆ ಸಿಕ್ತು ಅಂತ ತೀರ್ಥಕ್ಷೇತ್ರ ಪುಣ್ಯಕ್ಷೇತ್ರ ದರ್ಶನ ಮಾಡಿ ಬೇಡ ಅಂತಿಲ್ಲ. ಆದರೆ ಸಮುದ್ರ, ನೀರು, ನದಿ ಇಂತಹ ಕಡೆ ಭಾಳ ಜೋಪಾನ ಬೇಕು. ಎಲ್ಲೋ ಒಂದು ಕಡೆ ನೀರು ಧುಮುಕ್ತಾ ಇದೆ ಅಂತೇಳಿ ಒಂದಷ್ಟು ದೂರ ಪರಿಕ್ರಮಿಸಿದ್ರೆ ಅಲ್ಲಿ ಎಲ್ಲಿ ಬೆಟ್ಟ ಗುಸಿಯುತ್ತೋ ಗೊತ್ತಿಲ್ಲ. ಇಂಥ ಪರಿಸ್ಥಿತಿ ಇದೆ. ಆದಷ್ಟು ಜೋಪಾನ ಇರಲಿ. ಇನ್ನು ಇವತ್ತು ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ, ಗುರು ದತ್ತಾತ್ರೇಯರನ್ನು ಆರಾಧನೆ ಮಾಡ್ತಾ, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು ಪ್ರಾರ್ಥನೆ ಮಾಡ್ತಾ, ಇನ್ನೇನು ಅಗೋ ಈಗೋ ಅಂದರೆ ನಾವು ಶಿರಡಿ ಯಾತ್ರೆ ಮಾಡುವಂತಹ ಆ ಶುಭಗಳಿಗೆ ಸಮೀಪಿಸ್ತಾ ಇದೆ. ಶಿರಡಿ ಯಾತ್ರೆಗೆ ಈಗಾಗಲೇ ಎಲ್ಲರೂ ಸಹಿತ ಒಂದಷ್ಟು ಆಲೋಚನೆ ಮಾಡುವಂಥದ್ದಾಗಿದೆ. ಯಾಕೆಂದರೆ ಹುಣ್ಣಿಮೆಯೆಂದೇ ಗುರು ಸಾನ್ನಿಧ್ಯದಲ್ಲಿ ನಡೀತಿರ್ತಕ್ಕಂಥ ಒಂದು ಮಹಾಯಜ್ಞ. ಶಿರಡಿಯಲ್ಲಿ ಹುಣ್ಣಿಮೆಯೆಂದು ನಡೀತಕ್ಕಂತಹ ವಿಶೇಷವಾದಂತಹ ಮಹಾಯಜ್ಞ. ಈ ಯಜ್ಞಕ್ಕೆ ಯಾರು ಬರಬೇಕು ಅಂತಿದ್ದೀರೋ, ಯಾರೆಲ್ಲ ಶಿರಡಿಗೆ ಬಂದು ಅಲ್ಲಿ ಗುರುಗಳ ಸಾನ್ನಿಧ್ಯದಲ್ಲಿ, ಬಾಬರವರ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಆ ಮಹಾಯಜ್ಞದಲ್ಲಿ ಪಾಲ್ಗೊಳ್ಬೇಕು ಅಂತಕ್ಕಂಥವರು ಮೊದಲು ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ. ಯಾಕೆಂದರೆ ಸಾಯಿ ಶುಭ್ ಟೂರ್ಸಲ್ಲಿ ಅದ್ಭುತವಾದಂತಹ ಈ ಒಂದು ಪರಿಚಯವನ್ನು ನಡೆಸಿದ್ದಾರೆ. ಅಂದರೆ ಶಿರಡಿ ಯಾತ್ರೆಯನ್ನು ಮಾಡಿಸ್ತಿದ್ದಾರೆ. ಈ ಒಂದು ಶಿರಡಿ ಸಾಯಿಬಾಬರ ದರ್ಶನ ಮಾಡ್ತಕ್ಕಂಥದ್ದು, ಬಾಬರವರ ಸಾನ್ನಿಧ್ಯದಲ್ಲೇ ಅದ್ಭುತವಾದಂಥ ಒಂದು ಅಭಿಷೇಕ, ಅಲಂಕಾರ, ಜೊತೆಗೆ ಸ್ವಾಮಿಯ ಉತ್ಸವದ ಜೊತೆಗೆ ಮಹಾಯಜ್ಞ ಇದೆಲ್ಲವನ್ನು ನೋಡ್ಬೋದಾದರೆ ಈ ಬಾರಿ ಶಿರಡಿ ಸಾಯಿಬಾಬರವರ ದರ್ಶನಕ್ಕೆ ಸಾಯಿ ಶುಭ್ ಟ್ರಾವೆಲ್ಸ್ ಕಡೆಯಿಂದ ನಾವೆಲ್ಲ ಹೊರಡೋರಿದ್ದೇವೆ. ನಾನು ಸಾಯಿ ಶುಭ್ ಟೂರ್ಸಿಂದ ಎಲ್ಲರೂ ಸಹಿತ ನಾವು ಹೊರಡೋರಿದ್ದೇವೆ. ನೀವು ಬನ್ನಿ, ಭಗವಂತನ ದರ್ಶನ ಮಾಡಿ. ಸಾಯಿ ಶುಭ್ ಟೂರ್ಸಿಂದ ಇಂತಹ ಅದ್ಭುತವಾದಂಥ ಒಂದು ಚಿಂತನೆ ತಂದಿರತಕ್ಕಂಥದ್ದು ಎಲ್ಲರೂ ಸಂತೋಷ ಪಡ್ತಕ್ಕಂಥ ವಿಚಾರ. ಹಾಗಾಗಿ ಯಾರೆಲ್ಲ ಶಿರಡಿಗೆ ಬರಬೇಕು ಅಂತ ಚಿಂತನೆ ಮಾಡಿದ್ದೀರೋ ಒಮ್ಮೆ ಆದಷ್ಟು ಬೇಗ ಸಾಯಿ ಶುಭ್ ಟೂರ್ಸ್ ಅವರನ್ನು ನೀವು ಕನ್ಸಲ್ಟ್ ಮಾಡಿ ಮಾತಾಡಿಕೊಂಡು ನಿಮ್ಮ ಹೆಸರು ನೋಂದಾಯಿಸ್ಕೊಳ್ಳಿ. ಸಾಧ್ಯವಾದಷ್ಟು ಅಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ರೀತಿ ಗುರು ಸೇವೆಯನ್ನು ಮಾಡೋಣ, ಗುರುವಿನ ಅನುಗ್ರಹವನ್ನು ಪಡೆಯೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಗುರುಜಿಯವರು ಈಗ ತಾನೇ ತಿಳಿಸ್ತಾ ಇದ್ದಾರೆ ಸಾಯಿ ಶುಭ್ ಟೂರ್ಸ್ನವರ ವತಿಯಿಂದ ಶಿರಡಿ ಯಾತ್ರೆ ಅಂತ ಹೇಳಿ. ಹಾಗಾಗಿ ಈಗ ನಾನು ತಮ್ಮೆಲ್ಲರಿಗೂ ಕೂಡ ಒಂದು ದೂರವಾಣಿ ಸಂಖ್ಯೆಯನ್ನು ತಿಳಿಸ್ತಾ ಇದ್ದೇನೆ. ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ ಶಿರಡಿ ಯಾತ್ರೆಗೆ ಯಾರೆಲ್ಲ ಬರಬೇಕು ಅಂತಿದ್ದೀರೋ ತಾವು ತಮ್ಮ ಹೆಸರನ್ನು ನೋಂದಾಯಿಸಿ. ಒಂದು ವಿಚಾರ ಏನಪ್ಪ ಅಂತಂದರೆ, ದಯವಿಟ್ಟು ಶಿರಡಿ ಯಾತ್ರೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಕ್ಕೆ ಮಾತ್ರ ಸಂಪರ್ಕಿಸಿ. ಗುರೂಜಿಯವರು ಎಲ್ಲಿ ಸಿಗ್ತಾರೆ, ಯಾವಾಗ ಸಿಗ್ತಾರೆ, ಗುರೂಜಿಯವರ ಅಪಾಯಿಂಟ್ಮೆಂಟ್ ಬಗ್ಗೆ ದಯಮಾಡಿ ಕೇಳಲಿಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಅಲ್ಲಿ ಆ ಫೋನಿನ ಕರೆಯನ್ನು ತೆಗಿತಕ್ಕಂಥ ಸಿಬ್ಬಂದಿವರೆಗೆ ಯಾರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಸಿಗೋದಿಲ್ಲ, ಅವ್ರಿಗೂ ಕೂಡ ಗೊತ್ತಿರೋದಿಲ್ಲ. ಹಾಗಾಗಿ ಯಾತ್ರೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಗೆ ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ. 9590247247 9590247247 ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಗುರುವಾರ, ಶುಕ್ರವಾರ, ಶನಿವಾರ ತಪ್ಪಿದ್ರೆ ಭಾನುವಾರ, ಬಹಳ ವಿಶೇಷವಾಗಿ ಆಷಾಢ ಮಾಸದ ಕಡೆಯ ದಿನ, ಅದರಲ್ಲೂ ಭೀಮನ ಅಮಾವಾಸ್ಯೆ ಭಾನುವಾರ ಬಂದಿರತಕ್ಕಂಥದ್ದಿದೆ. ತಾವೆಲ್ಲರೂ ಕೂಡ ಈ ಬಾರಿಯ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸಿ. ಯಾಕೆ ಅಂತಂದರೆ ಪ್ರತಿನಿತ್ಯದ ಭಾನುವಾರದ ಕಾರ್ಯಕ್ರಮ ಒಂದಾದರೆ ಈ ಬಾರಿಯ ಭಾನುವಾರದ ಕಾರ್ಯಕ್ರಮ ಬಹಳ ವಿಭಿನ್ನವಾಗಿ ವೈಭವೀಪೂರಿತವಾಗಿರತಕ್ಕಂಥದ್ದಿದೆ. ಸಾಕಷ್ಟು ಜನ ಅತಿಥಿ ಅಭ್ಯಾಗತರು ಕೂಡ ಆಗಮಿಸಿರ್ತಕ್ಕಂಥವ್ರು ಇದ್ದರು, ವಿಶೇಷ ಆಹ್ವಾನಿತರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಅವತ್ತಿನ ದಿವಸ ಇರ್ತಕ್ಕಂಥವ್ರು ಇದ್ದರು. ಹಾಗಾಗಿ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ತಪ್ಪದೇ ವೀಕ್ಷಿಸಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ.
ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತೆ. ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಲಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾ ಅಂಬಾಲಾ ತ್ರಿಪುರಸುಂದರಿ. ಓಂ ಚಕ್ರೇಶ್ವರಿ ನಮಃ. ಶ್ರೀ ಕ್ರೋಧನಾಮ ಸಂವತ್ಸರ ದಕ್ಷಿಣಾಯನೆ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣಪಕ್ಷ 1/8/2024 ಗುರುವಾರ. ಇವತ್ತು ದ್ವಾದಶಿ ಮೃಗಶಿರ ನಕ್ಷತ್ರ ಮಹಾನಕ್ಷತ್ರ ಪ್ರದೋಷ ಪೂಜೆ ಇರತಕ್ಕಂಥದ್ದು. ಈ ಶುಭ ದಿನ ತಾವು ಯಾವ ಕೆಲಸ ಕಾರ್ಯಗಳನ್ನು ಅಂದುಕೊಂಡಿದ್ದೀರೋ ಅಂದುಕೊಂಡಷ್ಟು ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಪ್ರದೋಷ ಕಾಲ ಇರೋದರಿಂದ ಶುಭ ಸಂಧ್ಯಾಕಾಲದ ಪೂಜಾನುಷ್ಠಾನ ಭಾಳ ವಿಶೇಷವಾಗಿ ಅರ್ಥಗರ್ಭಿತವಾಗಿ ನಡೆಯುವಂತಹದ್ದಿದೆ. ಇವತ್ತು ನಾವು ಏನು ಅಂದುಕೊಂಡಿದ್ದೇವೋ ಅಂದುಕೊಂಡಷ್ಟು ಹೆಚ್ಚು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ನಾವು ಏನೆಲ್ಲ ಕಾರ್ಯಗಳನ್ನು ಮಾಡ್ತೀವೋ, ಯಾವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತೀವೋ, ಮಾಡಬೇಕು ಅಂತ ಮನಸ್ಸಲ್ಲಿ ಸಂಕಲ್ಪ ಮಾಡ್ತೀವೋ ಅದು ಶೀಘ್ರವಾಗಿ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಅದಕ್ಕಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡೋಣ. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪತಿಯ ಆರಾಧನೆಯೊಂದಿಗೆ ಇವತ್ತು ನಾವು ಮಾಡುವಂಥ ಕೆಲಸಗಳಲ್ಲಿ ಹೆಚ್ಚು ಲಾಭವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅದಕ್ಕಾಗಿ ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಪ್ರತಿಯೊಬ್ಬರೂ ಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಗುರುಗಳನ್ನು ಪ್ರಾರ್ಥನೆ ಮಾಡಿ, ನಿಮ್ಮ ಧರ್ಮದ ಗುರುಗಳನ್ನು, ಅವಧೂತ ಪರಂಪರೆಯಲ್ಲಿರ್ತಕ್ಕಂತಹ ಅವಧೂತರನ್ನು, ಅದರಲ್ಲೂ ಜಗದ್ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಶಂಕರ ಮಧ್ವ ರಾಮಾನುಜಾಚಾರ್ಯನ ಪ್ರಾರ್ಥನೆ ಮಾಡಿ, ಹಾಗೆ ಗುರು ರಾಯರನ್ನು, ಭಗವಾನ್ ಶಿರ್ಡಿ ಸದ್ಗುರು ಸಾಯಿನಾಥರನ್ನು ಹಾಗೂ ಗುರು ದತ್ತಾತ್ರೇಯರನ್ನು, ದತ್ತ ಮಹಾರಾಜರನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲದತ್ತ ಗಮನ ಹರಿಸೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಾಧ್ಯವಾದ್ದನ್ನು ದೂರ ಮಾಡಿಕೊಳ್ಬೋದು. ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ಸತ್ಯಾಸತ್ಯತೆಗಳು ಏನು ಎಂಬತಕ್ಕಂಥದ್ದನ್ನು ಸರಿಯಾದ ರೀತಿ ಅರಿತರೆ ಅದರ ಫಲಾಫಲಗಳು ಸಾಕಷ್ಟು ಇದೆ. ಹಾಗೆ ಇವತ್ತಿನ ದಿವಸ ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಾ ಗುರು ಹಿರಿಯರ ಆಶೀರ್ವಾದ ಪಡೆದು ತದನಂತರ ನೀವು ಮನೆಯಿಂದ ಆಚೆ ಹೊರಡೋದು ಅಷ್ಟೇ ಶ್ರೇಯಸ್ಸಿರ್ತಕ್ಕಂಥದ್ದು. ಗುರುವಾರ ಆದ್ದರಿಂದ ಇವತ್ತು ಮಧ್ಯಾಹ್ನ 12:11 1:45 ಮಾತ್ರ ಸ್ವಲ್ಪ ಜಾಗೃತರಾಗಿರಬೇಕು. ಈ ಒಂದು ಸಮಯ ದಾಟಿದರೆ ಮತ್ತಷ್ಟು ಅದ್ಭುತವಾದಂಥ ಕ್ಷಣವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭರಾಶಿ. ವೃಷಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಅದೃಷ್ಟ ಚೆನ್ನಾಗಿದ್ದಾಗಲೇ ಎಲ್ಲ ಕೆಲಸ ಕಾರ್ಯಗಳು ಕಾರ್ಯಸಿದ್ಧಿಯಾಗುವಂಥದ್ದು. ಹಾಗೆ ನಿಮ್ಮ ವೃತ್ತಿಯಲ್ಲಿರ್ತಕ್ಕಂಥ ವೃತ್ತಿ ಧರ್ಮವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕಾದ್ರೆ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಜೊತೆಗೆ ಇವತ್ತಿನ ದಿವಸ ಗುರು ಪ್ರಾರ್ಥನೆ ಮಾಡಿ ಗುರು ಔದುಂಬರ ವೃಕ್ಷದ ಸಾನ್ನಿಧ್ಯಕ್ಕೆ ಬಂದು ಔದುಂಬರ ವೃಕ್ಷದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳನ್ನು ಮಾಡ್ಕೊಳ್ತೀರಿ. ಮನಸ್ಸು ಶಾಂತಿ ನೆಮ್ಮದಿಯಾಗಿ ಇಟ್ಕೊಳ್ಳಿ. ದೂರ ಬಾರ ಎಲ್ಲನ ಪ್ರಯಾಣ ಬೆಳೆಸಬೇಕಾದ್ರೂ ಸ್ವಲ್ಪ ಎಚ್ಚರಿಕೆ ಎಂದಿರಿ. ಹಾಗೆ ವ್ಯಾಪಾರಗಳೇನೇ ಮಾಡಬೇಕಾದ್ರೂ ತಾಳ್ಮೆಯಿಂದ ಮಾಡಿ. ಹಾಗೆ ಇವತ್ತಿನ ದಿವಸ ಯಾವುದೇ ಲೇವಾದೇವಿ ಮಾಡಬೇಕಾದ್ರೂ ಒಮ್ಮೆ ಆಲೋಚನೆ ಮಾಡಿ ಸರಿ ಅನ್ಸದ್ದನ್ನು ಅನುಭವಸ್ಥರ ಮಾತಿನಂತೆ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹೋಗುವಂಥದ್ದು ಬಹಳ ಉತ್ತಮ. ವೃಷಭರಾಶಿ ವೃಷಭಲಗ್ನದಲ್ಲಿರ್ತಕ್ಕಂಥ ಸ್ತ್ರೀಯರು ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಮನಸ್ಥಿತಿ ಎಲ್ಲವನ್ನೂ ಸಹಿತ ಸರಿಯಾದಂಥ ರೀತಿ ತಿಳಿಯಾಗಿಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇದರಿಂದ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವೃಷಭರಾಶಿಯವರು ಸಾಧ್ಯವಾದರೆ 1 ಚಿಟಿಕೆಯಷ್ಟು ಅಕ್ಕಿ, 1 ಚಿಟಿಕೆಯಷ್ಟು ಉಪ್ಪು ಮತ್ತು ಅಕ್ಕಿಯನ್ನು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆಯೋದ್ರಿಂದ ಒಂದಷ್ಟು ದೋಷಗಳಿಂದ ಮುಕ್ತರಾಗ್ತೀರಿ. ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಒಂದಷ್ಟು ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣ್ತೀರಿ. ಮನಸ್ಸು ದ್ವಂದ್ವ ಚಿಂತನೆಯಲ್ಲಿದೆ. ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗುತ್ತೋ ಇಲ್ವೋ ಎಂಬತಕ್ಕಂಥ ಚಿಂತನೆಯಲ್ಲಿದ್ದೀರಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಆರೋಗ್ಯ, ನಿಮ್ಮ ವ್ಯವಹಾರ, ಆರ್ಥಿಕ ಪರಿಸ್ಥಿತಿ ಇಲ್ಲಿ ನೀವು ಬಹಳ ಜಾಗೃತರಾಗಿರಬೇಕು. ಹಾಗೆ ಕೊಟ್ಟ ಮಾತಿನಂತೆ ನಡಿಬೇಕಾದರೆ ಗುರು ಹಿರಿಯರ ಮಾತಿನಂತೆ ಅವರು ಹೇಳುವಂಥದ್ದನ್ನು ಆಲಿಸಬೇಕು. ಹಾಗೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರ ಪಠನೆ ಮಾಡೋದ್ರಿಂದ ತುಂಬ ಅದೃಷ್ಟದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಬರೀ ಹಣೆಯಲ್ಲಿಲ್ದಿರ ಗುರುವಿನ ಆಶೀರ್ವಾದವನ್ನು ಪಡೆಯುವಂಥ ಈ ಶುಭಗಳಿಗೆಯಲ್ಲಿ ಶ್ರೀಗಂಧ ಜೊತೆಗೆ ಭಸ್ಮ ಅಥವಾ ಕುಂಕುಮ ಇಂಥದ್ದನ್ನು ಹಣೆಗೆ ಧಾರಣೆ ಮಾಡ್ಕೊಳ್ಳೋದ್ರಿಂದ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ.
ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿಯವರು ಮಿಥುನ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಅಷ್ಟೇ ವೇಗವಾಗಿ ಬರ್ತಾ ಇರುತ್ತೆ. ಆದರೆ ಇವತ್ತು ಒಂದು ಆಲೋಚನೆ ಮಾಡಬೇಕು, ಸರಿ ಯಾವುದು ತಪ್ಪು ಯಾವುದು ಅಂತ. ಜೊತೆಗೆ ಶೀತ ಬಾಧೆಯಿಂದ ನರಳುವಂತಹವರು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಸಾಕಷ್ಟು ಜನ. ಮೊದಲೇ ಸ್ವಲ್ಪ ಮಟ್ಟಿಗೆ ಚಳಿನೋ ಜ್ವರನೋ ಆದರೆ ನಿಮ್ಮ ತಡಿಲಿಕ್ಕಾಗೋದಿಲ್ಲ. ಚಿಕ್ಕ ಚಿಕ್ಕ ಸಮಸ್ಯೆ ಬಹಳ ದೊಡ್ಡ ಸಮಸ್ಯೆ ಅಂತ ಅಂದ್ಕೊಂಡ್ಬಿಡ್ತೀರಿ ನೀವು. ಅಂತಹದ್ರಲ್ಲಿ ಆರೋಗ್ಯದಲ್ಲೂ ಸಹಿತ ಒಂದಷ್ಟು ವ್ಯತ್ಯಾಸ ಆದರೆ ಅದು ತಡಿಲಿಕ್ಕೆ ಬಹಳ ಕಷ್ಟ. ಆದರೆ ಇಂತಹ ಸಮಯದಲ್ಲಿ ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಬೇಕು. ಇವತ್ತು ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ತಪ್ಪದಿರ ತಾವು ಮಾಡಬೇಕಾದ್ದು, ನಿಮ್ಮ ಅಂಗೈಯಲ್ಲಿ ಒಂದು ಸ್ವಲ್ಪ ಮೊಸರು ಮಜ್ಜಿಗೆನೋ ಹಾಕ್ಕೊಂಡು ಮೊದಲು ಆಗ್ನೇಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆಗೆ ಹಾಕಿ. ಅದಾದ ನಂತರ ಒಂದು ಚಿಟಿಕೆ ಉಪ್ಪು, ಲವಣ, ಉಪ್ಪನ್ನು ಅಂಗೈಯಲ್ಲಿ ಹಾಕ್ಕೊಂಡು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ನೀರಿಗೆ ಹಾಕೋದ್ರಿಂದ ಒಂದಷ್ಟು ದೃಷ್ಟಿದೋಷಗಳು, ಒಂದಷ್ಟು ಅಸಮಾಧಾನ ಎಲ್ಲವೂ ದೂರ ಆಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಬದಲಾವಣೆಯನ್ನು ತಾವು ತಂದುಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು. ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಅಥವಾ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಸಿಂಹರಾಶಿ, ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ವಿಷ್ಣು ದೇವರಿಗೆ ಒಂದೆರಡು ತುಳಸಿಯನ್ನಿಟ್ಟು ಪ್ರಾರ್ಥನೆ ಮಾಡಿ ಶಿವ ಸಾನ್ನಿಧ್ಯದಲ್ಲಿ ಓಂ ನಮಃ ಶಿವ ಎಂಬತಕ್ಕಂಥ ಶಿವ ಮಂತ್ರವನ್ನು ಹೇಳ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ತುಂಬ ಅದೃಷ್ಟದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಆದರೂ ಇವತ್ತು ಅಪರಾಹ್ನ ಕಾಲ ಅಂದರೆ ಮಧ್ಯಾಹ್ನ 3 ಗಂಟೆಯಿಂದ 4:20 ಮಾತ್ರ, 3ರಿಂದ 4 ಗಂಟೆ 20 ನಿಮಿಷ, ಈ ಸಮಯದಲ್ಲಿ ಸ್ವಲ್ಪ ಜಾಗೃತರಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ಎಚ್ಚರಿಕೆಯ ನಡೆ ಇರಲಿ. ಇದರಿಂದ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದರೊಂದಿಗೆ ಇವತ್ತು ನೀವು ಬಹಳ ಮುಖ್ಯವಾಗಿ ಆಲೋಚನೆ ಮಾಡಬೇಕಾದ್ದು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಗಣಪನ ಆರಾಧನೆಯಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅದ್ಭುತವಾದಂತಹ ಯೋಗ ಲಕ್ಷಣ ಈ ಶುಭ ದಿನ ಇದೆ. ಇವತ್ತು ನಿಮ್ಮನ್ನು ನೋಡಿದ್ರೆ ಅಥವಾ ನಿಮ್ಮೊಂದಿಗೆ ಮಾತಾಡಬೇಕು, ನಿಮ್ಮ ಜೊತೆ ವ್ಯವಹರಿಸಬೇಕು, ನಿಮ್ಮ ಜೊತೆ ಒಂದು ಕೆಲಸಗಳನ್ನು ಮುಂದುವರಿಸಬೇಕು, ಅಥವಾ ಒಂದಿಷ್ಟು ಆರ್ಥಿಕ ಪರಿಸ್ಥಿತಿ ಬಗ್ಗೆ ಮತ್ತಷ್ಟು ಅಭಿವೃದ್ಧಿ ತಂದುಕೊಳ್ಬೇಕು, ಈ ಪ್ರಕಾರ ಹಲವಾರು ಚಿಂತನೆಗಳು ಮಾಡುವಂಥ ಯೋಗಫಲ ಸಿಂಹರಾಶಿಯವರ ಆತ್ಮೀಯರು, ಸ್ನೇಹಿತರು, ಕುಟುಂಬಸ್ಥರಿಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ವ್ಯಾಪಾರ ವ್ಯವಹಾರಗಳ ಕಡೆ ಸ್ವಲ್ಪ ಗಮನ ಕೊಟ್ಟರು ಸಾಕಷ್ಟು ಲಾಭವನ್ನೇ ತಂದುಕೊಳ್ತೀರಿ. ಇವತ್ತಿನ ದಿವಸ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಜೊತೆಗೆ ಇವತ್ತು ಸಾಧ್ಯವಾದಷ್ಟು ಗುರು ಸಾನ್ನಿಧ್ಯಕ್ಕೆ ಬಂದು ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರಾಗಲಿ, ಗುರು ದತ್ತಾತ್ರೇಯರಾಗಲಿ, ಅಥವಾ ಯಾವುದಾದ್ರೂ ಒಂದು ವಿಶೇಷವಾಗಿರ್ತಕ್ಕಂಥ ಗುರು ಸಾನ್ನಿಧ್ಯಕ್ಕೆ ಬಂದು ಗುರು ದರ್ಶನ ಮಾಡಿ. ಹಾಗೇ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ನಿಮ್ಮ ಹೆಬ್ಬೆರಳು ಅಂದರೆ ಇದು, ಹೆಬ್ಬೆರಳಿಗೆ ಸ್ವಲ್ಪ ಗಂಧವನ್ನು ಲೇಪನ ಮಾಡಿದ್ರೆ ಎಂತಹ ಅಸಮಾಧಾನದ ಸನ್ನಿವೇಶ ಆದರೂ ಎಲ್ಲವೂ ದೂರ ಆಗುತ್ತೆ. ಹೆಬ್ಬೆರಳಿಗೆ ಗಂಧವನ್ನು ಲೇಪನ ಮಾಡಿಕೊಂಡು ಮನೆಯಿಂದ ಆಚೆಗೆ ಬನ್ನಿ. ಹಣೆಗೆ ಗಂಧ ಇಟ್ಕೊಳ್ಳೋದು ಒಂದು ಕ್ರಮ, ಆದರೆ ಹೆಬ್ಬೆರಳಿಗೆ ಏನಕ್ಕೆ ಗಂಧ? ಹೆಬ್ಬೆರಳಿಗೆ ಗಂಧವನ್ನಿಟ್ಟು ಇವತ್ತು ನೀವು ಮನೆಯಿಂದ ಆಚೆ ಹೊರಟು ನೋಡಿ, ಅನಂತರ ನಿಮಗೆ ಆಗುವ ಬದಲಾವಣೆಯನ್ನು ತಿಳ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿಯವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನೊಂದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತಾರೆ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ. ಹಲೋ, ನಮಸ್ಕಾರ ಗುರುಜಿ. ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ನಿಮ್ಮ ಪಾದ ಕಮಲಗಳಿಗೆ ಸಹಸ್ರ ಕೋಟಿ ನಮಸ್ಕಾರ ಗುರುಜಿ. ಬಹಳ ಸಂತೋಷ ತಾಯಿ, ಬಹಳ ಸಂತೋಷ. ಅಮ್ಮ ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ವೀರಭದ್ರನಗರ, ಬೆಂಗಳೂರಿಂದ. ಸಂತೋಷ. ಅಮ್ಮ ತಮ್ಮ ಹೆಸರು? ನನ್ನ ಹೆಸರು ಭಾಗ್ಯ ಅಂತ. ಆಯ್ತು ತಾಯಿ, ಗುರುಜರ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ, ನಮಸ್ಕಾರ ಗುರುಜಿ. ನಿಮ್ಮ ಪಾದ ಕಮಲಗಳಿಗೆ ಸಹಸ್ರ ಕೋಟಿ ನಮನಗಳು. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನನ್ನ ಮಗನ ಮದ್ವೆ ಆಗಿ 2 ವರ್ಷ ಆಯ್ತು. ನನ್ ಕ್ಯಾನ್ಸರ್ ಪೇಷಂಟು. ನಿಮ್ಮ ಹತ್ರನು ಬಂದು ಮೆಡಿಸನ್ ತಗೊಂಡಿದ್ದೆ. ಒಂದ್ ಮಗು ಬೇಕಾಗಿತ್ತು ಗುರುಜಿ. 2 ವರ್ಷ ಆಯ್ತು ಮದ್ವೆ ಆಗಿ.
ಹ್ಞೂ ಅದಕ್ಕೆ ನಾನು ಕಾಯಿಲೆ ಮನ್ಸ ನೋಡ್ಬೇಕು ಅಂತ ಆಸೆ, ಅದಕ್ಕೆ ಕೇಳೋಣ ಅಂತ ಮಾಡಿದೆ ಗುರು. ಆದಷ್ಟು ಬೇಗ ಮನೆ ವಂಶೋದ್ಧಾರಕ್ಕೊಂದೊಬ್ಬರು ನೋಡ್ಬಿಡ್ಬೇಕು. ಹೌದು ಗುರುಜಿ. ಆ ಮಗು ಜೊತೆ ಆಟ ಆಡ್ಕೊಂಡು ಒಂದಷ್ಟು ಕಾಲ ಕಳಿಬೇಕು ಅನ್ನೋ ಆಸೆ ನಿಮಗೆ. ಹೌದು ಗುರುಜಿ. ಏನೂ ತಪ್ಪಲ್ಲ. ಯಾವ್ಯಾವ ಕಾಲಕ್ಕೆ ಏನಾಗಬೇಕೋ ಆಯಾ ಕಾಲಕ್ಕೆ ಅದು ಆದರಣೆ ಲಕ್ಷಣ. ಅದು ಮನೇಲಿರ್ತಕ್ಕಂಥ ಹಿರಿಯರು ನೀವು ಆಲೋಚನೆ ಮಾಡೋದು ತಪ್ಪಲ್ಲ, ಹಾಗೆ ಆ ದಂಪತಿಗಳು ಆಲೋಚನೆ ಮಾಡೋದು ಖಂಡಿತ ತಪ್ಪಲ್ಲ. ಆದರೆ ಅವರಿಬ್ಬರ ಮನ ಪರಿಸ್ಥಿತಿ ಹೇಗಿದೆಯೋ, ಅವ್ರ ಗಂಡ ಹೆಂಡತಿ ಇದ್ದಾರಾ, ಇಬ್ಬರು ಇದ್ದಾರಾ? ಮಗ ಇದ್ದೇನೆ ಗುರುಜಿ, ಕೊಡ್ತೀನಿ. ಮಗನಿಗಿನ್ನ ಮೊದಲು ಸೊಸೆ ಕೊಡಿ. ಸೊಸೆ ಇದ್ದಾಳ? ಸೊಸೆ ಹೋಗಿದ್ದಾಳೆ ಗುರುಜಿ, ಕಾಲೇಜ್ಗೆ ಹೋಗ್ತಾ ಇದ್ದಾರಾ? ಹ್ಮ್. ಸೊಸೆ ಇದ್ದೀರಿ ಭಾಳ ಮೊದಲು ಸೊಸೆ, ಅನಂತರ ಮಗ. ಯಾಕೆಂದರೆ ಸಂತಾನಕ್ಕೆ ಸಂಬಂಧಪಟ್ಟಂಗೆ ಆಕೆಯಲ್ಲಿರ್ತಕ್ಕಂತಹ ನ್ಯೂನ್ಯತೆಗಳು, ಆಕೆ ಏನಕ್ಕೋಸ್ಕರ ಹೀಗಾಗ್ತಿದೆ ಅವಳನ್ನು ಇಷ್ಟು ಮಾತಾಡಿದರೆ ಚೆನ್ನಾಗಿತ್ತು. ಇರಲಿ, ನಿಮ್ಮ ಮಗನ ಕೊಡಿಮ್ಮ. ಹಲೋ, ನಮಸ್ತೆ ಗುರುಜಿ. ನಮಸ್ತೆಪ್ಪ, ಏನು ಮಾಡ್ತಿದ್ದೀರಿ? ತಮ್ಮ ಉದ್ಯೋಗ ಏನು ಮಾಡ್ತೀರಿ? ಲೋನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತೀವಿ. ಹಾಂ ಹಾಂ, ಓಕೆ. ಮದುವೆಯಾಗಿ ಎಷ್ಟು, 2 ವರ್ಷ ಆಯಿತಾ? 1.5 ವರ್ಷ ಆಯ್ತು. 1.5 ವರ್ಷ. ಇನ್ನು ಇದುವರೆಗೂ ಒಂದ್ಸತಿನೂ ಗರ್ಭ ನಿಂತಿಲ್ವಾ ನಿಮ್ಮ ಶ್ರೀಮತಿಯವರಿಗೆ? ಇಲ್ಲ ಗುರುಜಿ, ಫಸ್ಟ್ ಹೊಟ್ಟೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಸಿಸ್ಟ್ ಇತ್ತು. ಹಾಂ ಹಾಂ ಹಾಂ. ಅದು ಆಪರೇಷನ್ ಆಯಿತು. ಅದಾದ್ಮೇಲೆ ನಾವೇ ಸದ್ಯಕ್ಕೆ 2 ಇಯರ್ ಬೇಡ ಅಂದ್ಕೊಂಡಿದ್ವಿ. ಓಹೋ, ಆದರೆ ಅಮ್ಮನ ಮನಸ್ಸು ಬೇಗ ಒಂದು ಸಂತಾನ ಆಗಲಿ ಅಂತ. ಹೌದು. ಏನೂ ತಪ್ಪಲ್ಲ. ನಾನು ಮಾತಾಡ್ತೀನಿ ಕೇಳಿ. ಯಾವಾಗ ಏನಾಗಬೇಕೋ ಅದು ಆಗಲೇಬೇಕು. ಹಾಗೆ ನಾವು ತೀರ್ಮಾನ ಮಾಡಿ 1 ವರ್ಷ ಬೇಡ, 2 ವರ್ಷ ಬೇಡ, ಇನ್ನೊಂದು 2 ವರ್ಷ ಬೇಡ, ನಾವೊಂದಿಷ್ಟು ಅಮೇರಿಕಾ ಟ್ರಿಪ್ ಮಾಡಿ ಬರೋಣ ಅಥವಾ ಫಾರಿನ್ಗೆ ಹೋಗಿ ಬರೋಣ, ಅನಂತರ ಸಂತಾನ ಆಗಲಿ. ಯಾಕೆಂದ್ರೆ ಹೀಗೆ ಮಕ್ಕಳಾದರೆ ಆ ಮಕ್ಕಳ ಸುಧಾರಣೆ ಮಾಡೋದು, ಲಾಲನೆ ಪಾಲನೆಗಳು ಕಷ್ಟ ಅಂತ ನಾವು ಈ ತೀರ್ಮಾನ ಮಾಡಬಾರ್ದು. ಇದೆಲ್ಲ ತೀರ್ಮಾನ ಮಾಡುವಂಥ ಅಧಿಕಾರ ಯಾವಾಗಿತ್ತಪ್ಪ ಅಂದರೆ ಕಳೆದ 10-15 ವರ್ಷಗಳ ಹಿಂದಿತ್ತು. ಇವತ್ತಿನ ದಿವಸ ಆಹಾರ ಪದ್ಧತಿನೇ ಸರಿಯಿಲ್ಲ, ನಮ್ಮ ದೇಹದಲ್ಲಿ ಆರೋಗ್ಯ ಪರಿಸ್ಥಿತಿ ಸರಿ ಇರಲ್ಲ. ಅದಕ್ಕಿಂತ ಮುಖ್ಯವಾಗಿ ಬೇಕಾಗಿರುವಂಥ ಶಕ್ತಿ ಚೈತನ್ಯ ನಮ್ಮಲ್ಲಿ ತುಂಬ ಕೂಗು ಹೋಗ್ಬಿಟ್ಟಿದೆ. ಇಂತಹ ಪರಿಸ್ಥಿತಿನಲ್ಲಿ ಈ ಪ್ರಕಾರವಾದಂಥ ಬೇಡವಾದ ಚಿಂತನೆಗಳಿಂದ ನಾವು ಮಾಡಿದ್ರೆ ನಮಗೆ ಸಂತಾನ ಅಕಸ್ಮಾತ್ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದರೆ ಆಗ ಪುನಃ ಇದು IVFಗೆ ನಾವು ತಲೆ ಬಗ್ಗಿಸ್ಬೇಕಾಗತ್ತೆ. ಇರೋ ಬರೋ ದುಡ್ಡು 3-4 ಆರ್ಕಾಸು ಅಂತೇಳಿ ಎಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ 3 ಕಾಸು 6 ಕಾಸು ಎಲ್ಲ ತೊಗೊಂಡು ಹಾಸ್ಪಿಟ್ಲಿಗೆ ಕೊಡಬೇಕಾಗತ್ತೆ. ಇದು ಆರೋಗ್ಯಕರವಾದ ಬೆಳವಣಿಗೆ ಅಲ್ಲ. ಆದಷ್ಟು ಮನೆಯಲ್ಲಿ ಹಿರಿಯರು ಅವರ ಅಪೇಕ್ಷೆ ಇದೆ, ಬೇಗ ಒಂದು ಮನೆಗೆ ಒಂದು ಸಂತಾನ ಆಗಲಿ, ಒಂದು ಒಳ್ಳೆ ಮಗು ಬರಲಿ. ಯಾಕೆಂದರೆ ಆ ಮಗು ಜೊತೆ 4 ದಿವಸ ಆಟ ಆಡಬೇಕು ಅಂತ ತಾಯಿ ಆಸೆ ಪಡ್ತಿದ್ದಾರೆ. ಅವ್ರ ಆಸೆನೂ ಈಡೇರಿಸಬೇಕಾದ ನಿಮ್ಮ ಧರ್ಮ ಇದೆ, ನಿಮ್ಮ ಕರ್ತವ್ಯ ಇದೆ. ಹಾಗೆ ನಿಮ್ಮ ಚಿಂತನೆ 1-2 ವರ್ಷ ಬೇಡ ಅನ್ನೋದನ್ನು ಬಿಟ್ಟು ಆದಷ್ಟು ಬೇಗ ಒಂದು ಸಂತಾನ ಆಗಲಿ ಅಂತಕ್ಕಂಥದ್ರ ಬಗ್ಗೆ ಒಂದಷ್ಟು ನೀವು ಕಾಳಜಿ ವಹಿಸಿದ್ರೆ ಖಂಡಿತ ಹೆಚ್ಚು ಫಲ ಆಗುತ್ತೆ. ನಿಮ್ಮ ಸ್ವರದಲ್ಲಿ ಶುಕ್ರ ಚೆನ್ನಾಗಿದ್ದಾನೆ. ಸಾಧ್ಯವಾದರೆ ನಿಮ್ಮ ದಂಪತಿಗಳ ಫೋಟೋ ಒಂದು ಸತಿ ಕಳಿಸ್ಕೊಡಿ ನೋಡೋಣ. ಹಾಗೇನಾದ್ರು ಸಣ್ಣ ಪುಟ್ಟ ಸಮಸ್ಯೆ ಇದ್ದರೆ ನಾನು ತಿಳಿಸ್ತೀನಿ. ಏನಿಲ್ಲ ಅಂದರೆ ಆರೋಗ್ಯಕರವಾದಂಥ ಒಂದು ನೆಮ್ಮದಿಯಾಗಿದ್ದರೆ ಖಂಡಿತ ಹೆಚ್ಚಿನ ಫಲ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿಯವರು ಕನ್ಯಾ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳು, ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ತಾವು ಯಾವ ಕೆಲಸ ಕಾರ್ಯಗಳನ್ನು ಮನಸ್ಸಲ್ಲಿ ಸಂಕಲ್ಪ ಮಾಡಿದ್ದೀರೋ ಆ ಸಂಕಲ್ಪವನ್ನು ಪರಿಪೂರ್ತಿ ಮಾಡಿಕೊಳ್ಳುವಂಥ ಅದ್ಭುತವಾದಂಥ ಕಾಲ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಇರುತ್ತೆ, ಮನಸ್ಸಿಗೆ ನೋವು ಉಂಟಾಗ್ತಾ ಇರುತ್ತೆ, ಯಾವುದೂ ಅರ್ಥ ಆಗದಂಥ ರೀತಿಯಲ್ಲಿರುತ್ತೆ. ಆದರೂ ಕೆಲಸ ಕಾರ್ಯಗಳು ಯಾವುದೂ ನಿಲ್ಲುವಂಥದ್ದಲ್ಲ, ಎಲ್ಲವೂ ನಡೆಯುತ್ತೆ. ಆದರೆ ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಸ್ವಲ್ಪ ಅಡಚಣೆಗಳಾಗ್ತಾ ಏನೋ ಎಂಬಂಥ ರೀತಿ ಮನಸ್ಸಿಗೆ ಅಸಮಾಧಾನ. ಏನೇ ಆದರೂ ಕೊಡೋನು ಭಗವಂತ, ಆತ ಕೊಟ್ಟದ್ದನ್ನೇ ನಾವು ನೋಡಬೇಕೇ ವಿನಃ ನಮ್ಮ ಮಾತಿನಂತೆ ನಡೀತಕ್ಕಂಥದ್ದು ಏನೂ ಇಲ್ಲ. ಹೀಗಿದ್ದ ಮೇಲೆ ಬಂದದ್ದೇನೇ ಬರಲಿ, ಭಗವಂತ ನಿನ್ನ ದಯ ಹೊಂದಿರಲಿ ಅಂತ ಹೇಳಿ ದೇವ್ರನ್ನ ಪ್ರಾರ್ಥನೆ ಮಾಡಬೇಕು. ಹಾಗೆ ಸಾಧ್ಯವಾದರೆ ಇವತ್ತಿನ ದಿವಸ ಒಂದಷ್ಟು ಹಸಿರು ಪತ್ರೆಗಳು, ಅಂದರೆ ಯಾವುದೇ ಒಂದು ಹಸಿರು ಎಲೆ ಇರತಕ್ಕಂಥ ಪತ್ರೆಗಳನ್ನು ದೇವರ ಸಾನ್ನಿಧ್ಯದಲ್ಲಿಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇದರ ಜೊತೆಗೆ ಒಂದಿಷ್ಟು ಕಡಲೆಕಾಳು, ಬೆಲ್ಲ ಅಥವಾ ಗೋಧಿ, ಕಡಲೆಕಾಳು, ಬೆಲ್ಲ, ಗೋಧಿ ಈ ಮೂರಲ್ಲಿ ಯಾವುದಾದ್ರೂ ಒಂದಷ್ಟನ್ನು ತೆಗೆದುಕೊಂಡು ಹತ್ತಿರದಲ್ಲಿ ಯಾವುದಾದ್ರೂ ಒಂದು ಆಲಯಕ್ಕೆ ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ ತುಂಬ ಅದ್ಭುತವಾದಂತಹ ಒಂದಷ್ಟು ಫಲಗಳನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ. ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ಸಮಸ್ಯೆಗಳೆಂಬತಕ್ಕಂಥದ್ದು ಆಗುತ್ತೆ. ಆದರೆ ಬಂದದ್ದೇನೇ ಬರಲಿ, ಭಗವಂತ ನಿನ್ನ ದಯ ಹೊಂದಿರಲಿ ಅನ್ನೋದಾದರೆ ಖಂಡಿತ ಹೆಚ್ಚಿನ ಫಲವೇ ಸಿದ್ಧಿಯಾಗುತ್ತೆ.
ಹಾಗೆ ಇವತ್ತು ನೀವು ಏನು ಮಾಡ್ಬೋದು, ಏನು ಮಾಡಿದ್ರೆ ಸರಿ ಹೋಗುತ್ತೆ, ಮಾಡುವಂಥ ಕಾಯಕ ಹೇಗಿರಬೇಕು, ಇದೆಲ್ಲದರ ಬಗ್ಗೆ ಸರಿ ತಪ್ಪುಗಳ ಸರಿಯಾದ ಸನ್ಮಾರ್ಗದಲ್ಲಿರಬೇಕು. ಹಾಗೆ ಇವತ್ತು ವೃತ್ತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ತಾವು ಏನು ಶ್ರಮಿಸ್ತೀರೋ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಕಾಣ್ತೀರಿ. ಹಾಗೆ ಇವತ್ತಿನ ದಿವಸ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ವೃಶ್ಚಿಕ ರಾಶಿಯವರು ಗಣಪತಿಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಮನೆ ದೇವರ ಆರಾಧನೆ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಖಂಡಿತ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಯಾವುದೇ ಕೆಲಸ ಆದರೂ ಭಗವಂತನ ಕೃಪೆಯಿಂದ ಮಾತ್ರ ಸಾಧ್ಯ. ಆ ಭಗವತ್ ಸಂಕಲ್ಪ, ಭಗವತ್ ಕೃಪೆಯನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇವತ್ತಿರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿರಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಿರುತ್ತೆ. ಯಾವುದೇ ಮನಸ್ತಾಪ ಬಂದರೂ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಅದು ಯಾವುದೂ ದೊಡ್ಡದಲ್ಲ. ಹಾಗೆ ಕುಟುಂಬದಲ್ಲಿ ಸಣ್ಣ ಸಣ್ಣ ಕಲಹಗಳು ಬರ್ತಾ ಇರುತ್ತೆ. ಯಾವ ಕಲಹ ಬಂದರೂ ಅದನ್ನು ಬೆಳೆಸಬಾರ್ದು. ಬಂದಾಗ ಅಥವಾ ವ್ಯಾಜ್ಯವಾಗುವಾಗ ಅಥವಾ ಗಲಾಟೆ ಆಗುವಾಗ ಅಥವಾ ಯಾವುದೋ ಒಂದು ಮನೇಲಿ ಒಂದು ಮಾತಿನ ಒಂದು ಚಕಮಕಿ ನಡೆಯುವಾಗ ಆ ಕ್ಷಣಕ್ಕೆ ಅಲ್ಲಿಂದ ನೀವು ಜಾಗಕ್ಕೆ ಬದಲಾಯಿಸಿಕೊಂಡ್ರೆ ಖಂಡಿತ ಒಳಿತಾಗುತ್ತೆ. ಇಲ್ಲ ಅಂದರೆ ಸಮಸ್ಯೆ ಎಂಬತಕ್ಕಂಥ ಸೆರೆಮಾಲೆ ಸಾಕಷ್ಟು ಎದುರಾಗುತ್ತೆ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಧ್ಯಾಹ್ನ ಸರಿಸುಮಾರು 2:20 4:15 ಮಧ್ಯದಲ್ಲಿ ಒಂದಷ್ಟು ಶ್ವಾನಗಳಿಗೋ ಅಥವಾ ತುಂಬ ಸಂಕಷ್ಟದಲ್ಲಿರ್ತಕ್ಕಂಥವ್ರಿಗೋ ಅಥವಾ ಗಿಡಮರಗಳಿಗೆ ನೀರು ಹಾಕೋದು ಅಥವಾ ಪಶುಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು, ಇಂತಹ ಒಂದು ಧರ್ಮ ಕಾರ್ಯವನ್ನು ತಾವು ಮಾಡಿದ್ದೇ ಆದರೆ ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ ಸ್ವಾಮಿ. ನಮಸ್ತೆ. ಚೆನ್ನಾಗಿದ್ದೀರಾ ಸ್ವಾಮಿ? ಚೆನ್ನಾಗಿದ್ದೀನಮ್ಮ. ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬೆಂಗಳೂರಿಂದ ಸ್ವಾಮಿ. ಅಮ್ಮ, ತಮ್ಮ ಹೆಸರು? ನಮ್ಮ ಹೆಸರು ಬೇಡ. ಆಯ್ತು ತಾಯಿ, ನೊಂದ್ಕೊಳ್ಬೇಡಿ, ಗುರುಜರ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ 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 ಅಮ್ಮ, ನಮಸ್ತೆ. ಹೇಳಿ ತಾಯಿ. ನಮಸ್ತೆ ಸರ್. ಹೇಳಿಮ್ಮ. ಬಗ್ಗೆ ಹೇಳಿ ಸ್ವಾಮಿ, ಏನಾಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಏನಾಗ್ತದೆಮ್ಮ? ಏನು ಸಮಸ್ಯೆ ತಾಯಿ? ಎಲ್ಲ ಕಳ್ಕೊಂಡ್ಬಿಟ್ರೆ ಸ್ವಾಮಿ. ಏನಾಯ್ತಮ್ಮ? ಏನಕ್ಕಾಗ್ದಂತ ಕಷ್ಟಕ್ಕೆ ಸಿಗಾಕೊಂಡ್ಬಿಟ್ಟಿದ್ದೀನಿ. ಯಾವ ಥರ ಕಷ್ಟ ಆಯಿತು? ಏನು ಸಮಸ್ಯೆ ಅಮ್ಮ? ನಿಮ್ಮಿಂದನೇ ಆಯಿತಾ ಅಥವಾ ಬೇರೊಬ್ಬರು ಮಾಡಿದ್ರಾ ಅಥವಾ ಮನೇಲಿರ್ತಕ್ಕಂಥವ್ರು ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದ್ದಾರಾ? ಮನೇಲಿರೋರು ಇಕ್ಕಟ್ಟಿಗೆ ಸಿಗಾಕೊಂಡಿದ್ದಾರೆ. ಹೇಳಿಮ್ಮ. ಮಗಳೇ ನನಗೆ ಹೋಗ್ಬಿಟ್ಟಿದ್ದಾಳೆ. ಏನಾಯ್ತಮ್ಮ? ಗೊತ್ತಿಲ್ಲ ಸ್ವಾಮಿ, ಏನಾಯ್ತು ಅಂತ ನೀವೇ ಹೇಳ್ಬೇಕೀಗ. ಅಲ್ಲ, ಮಗನಿಗೆ ಏನು ಸಮಸ್ಯೆ ಆಯಿತು? ಮಗಳಿಗೆ ಸ್ವಾಮಿ. ಹಲೋ ಅಲ್ಲೋ, ಮಗಳಿಗೆ ಸ್ವಾಮಿ. ಮಗಳು? ಹಾಂ, ಏನಾಯ್ತಮ್ಮ? ಏನೋ ಕಾಲೇಜಿಗೆ ಹೋಗ್ತಾ ಇರ್ಬೇಕಾರೆ ಏನೋ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ, ಅವರು ಹೋಗ್ಬಿಟ್ಟಿದ್ದಾರೆ. ನಮ್ಮ ಕಡೆ ಜ್ಞಾನನೇ ಇಲ್ಲ, ಹಂಗಾಗ್ಬಿಟ್ಟು. ಹಾಂ. ಈಗ ಮಗಳು ಮನೆಗಿಲ್ವಾ? ಇಲ್ಲ. ಎಷ್ಟು ದಿವಸ ಆಯ್ತಮ್ಮ ಹೊರಟು? ತಿಂಗಳಾಗೋಯ್ತು ಸ್ವಾಮಿ. ಹಂಗೆ 1 ತಿಂಗಳಾಯಿತು. ಎಲ್ಲಿದ್ದಾರೆ ಅಂತ ಏನಾದ್ರು ಗೊತ್ತಾ? ಅದಿ ಅಂತದ ಊರು ಅಂತ ಹೇಳಿದ್ರು, ನಮಗೆ ಗೊತ್ತಿಲ್ಲ. ನೋಡಿಲ್ಲ. ಇದು ನಿಮಗೆ ಪ್ರಾರಂಭ ಗೊತ್ತಾಗಿಲ್ವಾ? ಅವ್ರು ಈ ಥರ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದಾರೆ? ಇಲ್ಲ ಸ್ವಾಮಿ, ಏನು ಗೊತ್ತಾಗಿಲ್ಲ. ಮನೆಯವ್ರು ಏನು ಕೆಲಸ ಮಾಡ್ತಾರಮ್ಮ? ಮನೆಯವರು ಇಲ್ಲ ಸ್ವಾಮಿ. ನೀವು ನಿಮ್ಮ ಮಗಳು ಮಾತ್ರ ಇದ್ರಾ? ಹೌದು. ನಿಮ್ಮೊಬ್ಬರನ್ನ ಬಿಟ್ಟು ಹೋಗೋ ಧೈರ್ಯ ಮಾಡಿದಾಳಲ್ಲ ಆ ತಾಯಿ, ಅವಳಾದರೂ ಅರ್ಥ ಮಾಡ್ಕೋಬೇಕಲ್ವಾ? ಅಟ್ಲೀಸ್ಟ್ ಆಗ್ತಾ ಇರ್ತಕ್ಕಂಥದ್ದು ಹೀಗೆ ಅಂದ್ಕೊಂಡಿದ್ದೀವಿ, ನಾವು ಹೀಗೆ ನಡ್ಕೊಳ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ನಿಮ್ಮ ಹತ್ರ ಒಂದು ಸದ್ಯನೂ ಪ್ರಸ್ತಾವನೆ ಮಾಡಲೇ ಇಲ್ವಾ ತಾಯಿ? ಏನು ಮಾಡಿಲ್ಲ ಸ್ವಾಮಿ ನನ್ನ ಹತ್ರ. ಅಯ್ಯೋ, ಏನು ಓದ್ತಾ ಇದ್ಲಮ್ಮ? BA ಮಾಡ್ತಾ ಇದ್ದೀನಿ ಸ್ವಾಮಿ. ಅಂತಹ ಒಳ್ಳೆ ವಿದ್ಯಾವಂತೆ. BA ಮಾಡಬೇಕಾದ್ರೆ ಆಕೆಗೆ ಏನು ಲೋಕಜ್ಞಾನ ಇಲ್ವಾ? ಎಲ್ಲ ಜ್ಞಾನ ಉಳ್ಳಂಥವಳು. ಏನೋ ಒಂದು ಫಸ್ಟ್ PU ಸೆಕೆಂಡ್ PU ಅವರು SLC ಅವರು ಈ ತಪ್ಪು ಮಾಡ್ತಾರೆ ಅಂದರೆ ಅವಾಗ ಅವರಿಗೆ ಪರಿಜ್ಞಾನ ಇರೋದಿಲ್ಲ, ಅವ್ರ ಮನಸ್ಥಿತಿ ಬೇರೆಯೇ ಇರುತ್ತೆ, ನಡೆದು ಹೋಗುತ್ತೆ. ಇಷ್ಟು ವಿದ್ಯಾವಂತೆ ಆಗಿ ಇಷ್ಟೆಲ್ಲ ಕಷ್ಟಪಟ್ಟು ಓದಿಸಿ ಇವತ್ತು ಈ ಥರ ತೀರ್ಮಾನ ತೊಗೊಂಡು ಈಗ ಮನೆ ಬಿಟ್ಟು ಹೊರಡೋದು ಅಂದರೆ ಇದು ಹುಚ್ಚುತನ ಅಮ್ಮ. ಇದು ಇರಲಿ ತಾಯಿ. ನೋಡಮ್ಮ, ನೀನು ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನೋವು ಪಡ್ತಾ ನಿನ್ನ ಆರೋಗ್ಯ ಕೆಡಿಸ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಒಂದು ವಿಚಾರ ಚೆನ್ನಾಗಿ ತಿಳ್ಕೊ,
ನೀನಾದರೂ ಮದುವೆ ಮಾಡಿಕೊಟ್ಟಿದ್ರೆ ಇದೇ ಆಗ್ತಾಯಿತ್ತಲ್ವ? ಮದುವೆ ಮಾಡಿಕೊಟ್ಟಿದ್ರೆ ನಿನ್ನ ಜವಾಬ್ದಾರಿ ನೀನು ಕಳ್ಕೊಂಡ್ರೂ ಹೀಗೆ ಆಗ್ತಾಯಿತ್ತು. ಆಗ ನೀನು ಅಳೋವಂಥದ್ದು ಇರಲಿಲ್ಲ. ಆದರೆ ಏನಂದರೆ ನಿನ್ನ ಆಸೆ ಒಂಥರ ವಿರುದ್ಧವಾಯ್ತಲ್ಲ, ನಿನ್ನ ಮನಸ್ಸು ನೋವು ಮಾಡಿದ್ಲಲ್ಲ ಅಂತೇಳಿ ನೀನು ಅಳಬೇಕಾಗಿದೆ ಅಷ್ಟೇ. ಆದರೂ ಮನಸ್ಸನ್ನು ಗಟ್ಟಿ ಮಾಡ್ಕೊಮ್ಮ. ಯಾಕೆಂದರೆ ಇಂತಹ ಮಕ್ಕಳಿಗೋಸ್ಕರ ನಾವು ಕೊರಗೋದಿದೆಯಲ್ಲ, ಎಷ್ಟು ಕೊರಗಿದ್ರೂ ಅದು ಪ್ರಯೋಜನ ಇಲ್ಲದಂಥ ರೀತಿ ಆಗುತ್ತೆ. ಏನೋ ನ್ಯಾಯಬದ್ಧವಾಗಿದ್ದು ಸರಿ ಇದ್ದು ಏನೋ ಅಚಾತುರ್ಯ ಆಗಿದೆ, ಹೆಚ್ಚು ಕಮ್ಮಿ ಆಗಿದೆ ಅಂದರೆ ನಾವು ಕೊರಗಬೇಕು, ನಾವು ಅಯ್ಯೋ ಅನ್ಬೇಕು, ಅಥವಾ ನಾವು ಇನ್ನೂ ನೋವು ಪಡಬೇಕು. ಇದು ಹಾಗಾಗಿದ್ದಲ್ಲ. ಅವರು ಸ್ವಂತವಾಗಿ ಅವ್ರ ಖುಷಿ ಅವ್ರ ಸಂತೋಷಕ್ಕಾಗಿ ಅವ್ರು ನಡೆದಿದ್ದಾರೆ. ನಿಮ್ಮ ಬಗ್ಗೆ ಸ್ವಲ್ಪನೂ ಅರಿವಿಟ್ಕೊಂಡು ಒಂದು ಆಲೋಚನೆ ಮಾಡೋಷ್ಟು ತಾಳ್ಮೆ ವ್ಯವಧಾನತೆ ಅವ್ರಿಗಿಲ್ಲ. ಹೀಗಿದ್ದಾಗ ನೋಡಮ್ಮ, ನೀನೇನು ನೋವು ಪಡ್ತಾ ಇದೆಯೋ ಈ ನೋವು ನಾಳೆ ಸಹ ಸಣ್ಣದ ಒಂದು ರಾಗಿ ಕಾಳಷ್ಟು ತಗಲಿದ್ರು ಅವ್ರು ತಡ್ಕೊಳಕ್ಕಾಗಲ್ಲ. ಆದರೆ ನಿನ್ನ ಮನಸ್ಸು ಗಟ್ಟಿ ಮಾಡ್ಕೋಬೇಕು. ಮನಸ್ಸು ಗಟ್ಟಿ ಮಾಡ್ಕೋ ಅಮ್ಮ. ನೀನು ಗಟ್ಟಿ ಮಾಡ್ಕೊಳ್ತಿದ್ರೆ ನಿನ್ನ ಆರೋಗ್ಯ ಕೆಟ್ಟರೆ ನೀನು ನೋಡೋರು ಯಾರು? ಮೊದಲೇ ನೀನು ನಿನ್ನ ಕಣ್ಣೆದ್ರಿಗೂ ಒಂದು ಬೊಂಬೆ ಅಂತ ನಿನ್ನ ಮಗಳಿದ್ದದ್ದು. ಈಗ ಆಕೆ ಅವಳು ಇಷ್ಟದ ಪ್ರಕಾರ ಮುಂದೆ ನಡೆದ ಮೇಲೆ ನಿನ್ನ ಜೀವನ ಏನು? ನೀನು ಬದುಕಿ ನೀನು ನೋಡ್ಕೋಬೇಕಲ್ವ? ಅಲ್ಲಮ್ಮ, ನೀನೇ ಮದುವೆ ಮಾಡಿ ಕಳಿಸಿದ್ರು ಆಗ ನಿನ್ನ ಜೀವನ ಒಂಟಿನೇ ಅಲ್ವಮ್ಮ? ಇರಲಿ ನೋಡಮ್ಮ, ಆಕೆ ಎಲ್ಲ ಜ್ಞಾನವಂತಳು, ಬುದ್ಧಿವಂತಳು. ಅವಳೇನು ದಡ್ಲಲ್ಲ, ಅವಳು ಅಥವಾ ಏನು ಅವಿದ್ಯಾವಂತೆ ಅಲ್ಲ. ಅವಳಿಗೆ ಎಲ್ಲ ಥರ ಲೋಕಜ್ಞಾನ ಇದೆ, ಪ್ರಪಂಚ ಜ್ಞಾನ ಇದೆ. ಆದರೆ ದುಡುಕಿ ಏನೋ ಒಂದು ತೀರ್ಮಾನ ಮಾಡಿದ್ದಾಳೆ, ಒಂದು ತಪ್ಪು ಮಾಡ್ಕೊಂಡಿದ್ದಾಳೆ. ಆದರೆ ತನ್ನ ಜೀವನ ಹೇಗೆ ಅಂತ ಸರಿದಿದ್ದುಕೊಳ್ಳೋ ಅಷ್ಟು ಜ್ಞಾನ ಅಂತೂ ಖಂಡಿತ ಅವಳಿಗಿದೆ. ಅವಳೇನು ದಡ್ಡ ಶಿಖಾಮಣಿ ಅಂತೂ ಅಲ್ಲ. ನೀನು ಹೆದರಬೇಡ, ಸ್ವಲ್ಪ ದಿವಸ ಧೈರ್ಯ ತನ್ಕೋ. ಅದಕ್ಕಿಂತ ಮುಖ್ಯವಾಗಿ ನೀನು ಹೀಗೆ ಕುಗ್ಗುತ್ತಾ ಇದ್ದರೆ ನಿನ್ನ ಆರೋಗ್ಯ ಪೂರ್ತಿ ಹದಗೆಡುತ್ತೆ. ನಿನ್ನ ಆರೋಗ್ಯ ಹದಗೆಟ್ಟರೆ ನೀನು ಮನೇಲಿ ಮಲ್ಕೊಂಡೆ ನೀನು ನೋಡೋರಿಲ್ಲ, ಒಂದು ಲೋಟ ನೀರು ಕೊಡೋರಿಲ್ಲ. ಈಗ ಬುದ್ಧಿವಂತಲಾದರೆ ಫಸ್ಟ್ ನಿನ್ನ ಆರೋಗ್ಯ ಚೆನ್ನಾಗಿಟ್ಕೋ. ಇಂಥ ಸಮಯದಲ್ಲಿ ನೀನು ದೃಢ ಶಕ್ತಿ ತಂದ್ಕೊಳ್ಬೇಕು. ಧೈರ್ಯವಾಗಿರಮ್ಮ, ಒಳ್ಳೆಯದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿಯವರು ಧನುರ್ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಗುರು ಇರ್ತಕ್ಕಂಥ ಆಸ್ಥಾನವೂ ಅಷ್ಟೇ ವಿಶೇಷವಾಗಿದ್ದು, ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಲಾಭವನ್ನು ಗಳಿಸ್ಬೋದು. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಇದೆ. ಮನಸ್ಸು ನೆಮ್ಮದಿ ಇಲ್ಲದಂಥ ರೀತಿ ಇದೆ. ಅಧಿಕವಾದಂತಹ ಚಂಚಲತೆ ಸಾಕಷ್ಟು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ತುಂಬ ದೊಡ್ಡದಾದಂತಹ ಒಂದು ಜವಾಬ್ದಾರಿ ನಿಮ್ಮ ಹೆಗಲ ಮೇಲಿದೆ. ನೀವು ಮಾಡುವಂಥ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡಿದ್ದೇ ಆದರೆ ನೀವು ನಂಬಿರ್ತಕ್ಕಂಥ ದೈವದ ಆರಾಧನೆ, ದೈವದ ಅನುಗ್ರಹ ಖಂಡಿತ ಕಾರ್ಯಸಿದ್ಧಿಯಾಗುತ್ತೆ. ಆದರೆ ಏನೇ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆ ಬೇಕು. ತಾಳ್ಮೆಯಿಂದ ಮಾಡುವಂತಹ ಕಾಯಕ ಶೀಘ್ರ ಫಲವನ್ನು ಕೊಡುತ್ತೆ. ಆದರೆ ಕೆಲಸಕ್ಕೆ ಬಾರದಂಥ ವಿಚಾರಗಳು ಸಹಿತ ಒಂದಷ್ಟು ತಲೆ ತುಂಬಿಕೊಳ್ಳುವಂಥದ್ದಾಗುತ್ತೆ. ಇವತ್ತು ಒಂದಷ್ಟು ಎಚ್ಚರಿಕೆಯ ನಡೆ ಇದ್ದರೆ ಖಂಡಿತ ಒಳಿತನ್ನು ನೀವು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ಇವತ್ತಿನ ದಿವಸ ಏನೇ ಕೆಲಸ ಮಾಡಬೇಕಾದರೂ ಒಂದು ಆಲೋಚನೆ ಮಾಡಿ. ಸರಿ ತಪ್ಪುಗಳ ಸರಿಯಾದ ಆಲೋಚನೆ ಇದ್ದರೆ ಮಾತ್ರ ಅದರ ಫಲಾಫಲಗಳು ಸಿದ್ಧಿಯಾಗ್ತಕ್ಕಂಥದ್ದು. ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ತಾವು ಪ್ರಾರ್ಥನೆ ಮಾಡಿದ್ದೆ ಆದರೆ ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದರೂ ಒಮ್ಮೆ ಆಲೋಚನೆ ಮಾಡಿ, ಸರಿಯೋ ತಪ್ಪೋ. ಸರಿ ತಪ್ಪುಗಳ ಸರಿಯಾದ ಮಾರ್ಗವನ್ನು ಅನುಸರಿಸಿದ್ರೆ ಹೆಚ್ಚಿನ ಫಲಾಫಲ ಅಂತೂ ಖಂಡಿತ ಕಾರ್ಯಸಿದ್ಧಿ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಮಾಡೋ ಕೆಲಸದಲ್ಲಿ ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಮೊದಲು ನೀವು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಬೇಕು. ಕುಲದೇವರ ಅನುಗ್ರಹದಿಂದ ಮಾತ್ರ ಸಾಧ್ಯ ಇವತ್ತಿನ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಸಾಕಷ್ಟು ವಿಶೇಷವಾದ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಹಾಗೆ ದೂರಭಾರ ಪ್ರಯಾಣ ಬೆಳೆಸಬೇಕು, ವ್ಯಾಪಾರ ವ್ಯವಹಾರ ಮಾಡಬೇಕು, ಏನಾದರೂ ಒಂದು ಜವಾಬ್ದಾರಿತ್ವಂಥ ಕೆಲಸ ಮಾಡಬೇಕು. ಹಾಗೆ ಒಂದಷ್ಟು ಜನ ನಿಷ್ಠೂರ ಮಾಡ್ತಕ್ಕಂಥವರು ನಿಂದಕರ ಮಧ್ಯದಲ್ಲಿ ಒಂದು ಹೊಸತನವನ್ನು ಕಾಣಬೇಕು ಎಂಬತಕ್ಕಂಥ ಚಿಂತನೆ ಇದೆ. ಆದರೆ ಇದೆಲ್ಲದರ ಬಗ್ಗೆ ನೀವೇನು ಆಲೋಚನೆ ಮಾಡ್ತೀರೋ, ಯಾವುದು ಸರಿ ತಪ್ಪನ್ನು ತಿದ್ದುಕೊಳ್ದಿರ ನಡೀತಿರೋ ಅಲ್ಲಿ ವ್ಯತ್ಯಾಸ ಆಗುವಂಥ ಲಕ್ಷಣಗಳು ಇದೆ. ಅದಕ್ಕಾಗಿ ತಾವು ಗುರು ಹಿರಿಯರನ್ನು ಪ್ರಾರ್ಥನೆ ಮಾಡಬೇಕು, ಗುರುಗಳ ಆಶೀರ್ವಾದ ಪಡಿಬೇಕು. ಹಾಗೆ ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು. ಆ ಬದಲಾವಣೆ ತರುವ ಮಾರ್ಗ ಹೇಗೆ? ಇವತ್ತಿನ ದಿವಸ ಶ್ವೇತವರ್ಣದ ವಸ್ತ್ರವಾಗಲಿ, ಅಥವಾ ಒಂದಿಷ್ಟು ಗೋಕ್ಷೀರ ಆಗಲಿ, ಅಥವಾ ಒಂದಿಷ್ಟು ಅಕ್ಕಿ ಮತ್ತು ಬೆಲ್ಲ ಆಗಲಿ, ಇಂತಹದ್ದನ್ನು ಗುರು ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ, ಅಥವಾ ನಿಮಗಿನ್ನ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಗಳಲ್ಲಿ ಅದೃಷ್ಟ ಚೆನ್ನಾಗಿದ್ದಾಗ ಮಾತ್ರ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ಹಾಗೆ ನಿಮ್ಮನ್ನು ನಂಬಿರ್ತಕ್ಕಂಥವ್ರು ಅಥವಾ ನೀವು ಮತ್ತೊಬ್ಬರು ನಂಬಿ ಒಂದು ಹೆಜ್ಜೆ ಮುಂದೆ ಹಾಕುವಂಥದ್ದು.
ಏನೇ ಆದರೂ ಕೊಟ್ಟ ಮಾತಿನಂತೆ ನಡ್ಕೊಳ್ಳೋದು ಮಾತ್ರ ಸ್ವಲ್ಪ ಕಷ್ಟ ಅನಿಸುತ್ತೆ. ಇಟ್ಟ ವಸ್ತುಗಳು ಸಿಗದಿರ ಬರೀ ಹುಡುಕಾಟ ಮಾಡುವುದೇ ಆಗುತ್ತೆ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚೇ ಗಮನ ಕೊಡಬೇಕು ಅಂದ್ಕೊಂಡ್ರು ಗಮನ ಕೊಡಲಿಕ್ಕೆ ಆಗದಂಥ ರೀತಿಯಲ್ಲಿದೆ. ಆದರೆ ಬೇಡದ ವಿಚಾರಗಳ ಕಡೆ ಹೆಚ್ಚು ನಿಮ್ಮ ಗಮನ ಹೋಗ್ತಾ ಇರುತ್ತೆ. ಅದಕ್ಕಾಗಿ ಸ್ವಲ್ಪ ಜವಾಬ್ದಾರಿ ಬೇಕಾಗುತ್ತೆ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೋದಾದರೆ ಮತ್ತಷ್ಟು ಅಭಿವೃದ್ಧಿಯನ್ನು ತರಬೇಕಾದರೂ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಗಣಪನ ಆರಾಧನೆಯನ್ನು ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಸರ್ ನಮಸ್ತೆ ಸರ್. ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಚಿತ್ರದುರ್ಗದಿಂದ ಮಾಡ್ತಾ ಇದ್ದೀವಿ. ಚಿತ್ರದುರ್ಗದಿಂದ. ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ಜ್ಯೋತಿ ಅಂತೇಳಿ. ಆಯ್ತು ತಾಯಿ, ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಹಲೋ, ನಮಸ್ತೆ ಗುರುಜಿ. ಕೋಟಿ ಕೋಟಿ ಧನ್ಯವಾದ. ನಮಸ್ತೆ ತಾಯಿ, ಹೇಳಮ್ಮ. ಅಮ್ಮ ಬಗ್ಗೆ ವಿಚಾರಿಸಬೇಕಿತ್ತು. ಹೇಳು. ಅಮ್ಮ ಆರೋಗ್ಯ ಸರಿ ಇಲ್ಲ, ಅದಕ್ಕೆ ಸ್ವಾಮಿ. ಏನಾಗಿದೆ ಅಮ್ಮಗೆ? ಅಮ್ಮನ ಕಾಲಲ್ಲಿ ಏನೋ ಒಂಥರ ಗುಳ್ಳೆ ತರ ಆಗಿದೆ. ಎಷ್ಟು ದಿವಸ ಆಯ್ತು ಆಗಿ? 1 ತಿಂಗಳು ಮೇಲೆ ಆಗಿದೆ. ಅದೆಲ್ಲ ಕಡೆ ತೋರಿಸಿದ್ದಾರೆ ಸ್ವಾಮೀಜಿ, ಕಮ್ಮಿನೇ ಆಗ್ತಾ ಇಲ್ಲ. ಡಾಕ್ಟ್ರಿಗೆಲ್ಲ ತೋರಿಸಿದಕ್ಕೆ ಕೇಳಿದ್ರು, ಚಪ್ಪಲಿ ಹಾಕೊಂಡು ಆ ಥರ ಆಗಿದೆ ಅಂತೇಳಿ. ಅಂದರೆ ಪಾದದಲ್ಲಾಗಿದೆಯಾ? ಹಾ ಸ್ವಾಮಿ, ಪಾದದಲ್ಲಾಗಿದೆ. ಪಾದದಲ್ಲಾಗಿ ಮೈಯಲ್ಲಿ ಒಂದೊಂದಿದೆ. ಪಾದದಲ್ಲಾಗಿ ಮೈಯೆಲ್ಲ ಬರುತ್ತೆ ಅಂದರೆ ಅದು ಬೇರೆ ಥರ ಇರುತ್ತೆ. ಹಾ ಅದು ನಿಮ್ಮ ಚಪ್ಪಲಿ ಹಾಕ್ಕೊಳ್ಳೋದ್ರಿಂದ ಆಗುವಂಥದ್ದಲ್ಲ. ಹಾ ಹಾ ಅಥವಾ ಆ ಗಂಟುಗಳು ದಪ್ಪ ಗಂಟಾಗಿದೆಯಾ ಅಥವಾ ಅಲ್ಲೇನೋ ಕಿವುಗಳೇ ಬರ್ತಾ ಇದೆಯಾ? ಹಾ, ಅದು ಒಡ್ಕೊಂಡು ನೀರ್ ತರ ಬರುತ್ತೆ ಸ್ವಾಮೀಜಿ. ಹಾಂ ಹಾಂ, ಅದು ದೇಹದಲ್ಲೂ ಹಾಗೆ ಆಗ್ತಾ ಇದೆಯಮ್ಮ? ದೇಹದಲ್ಲಿ ಎಲ್ಲೋ ಒಂದೊಂದು ಇದೆ, ಅದು ಜಾಸ್ತಿ ಆಗ್ತಾ ಇದೆ. ಎಲ್ಲಾ ಕಡೆ ತೋರಿಸಿದ್ದಾರೆ ಗುರುಜಿ, ಏನು ಕಮ್ಮಿ ಆಗ್ತಾ ಇಲ್ಲ. ನೀವೇ ಸ್ವಲ್ಪ ಏನಾದ್ರು ಪರಿಹಾರ ಹೇಳ್ಬೇಕು. ಹಾಗಲ್ಲಮ್ಮ, ನಾನು ಇಂಥ ವಿಚಾರದಲ್ಲಿ ನೋಡಿದ್ರೆ ಏನು ತೀರ್ಮಾನ ತಗೊಳ್ಳೋದು ಭಾಳ ಕಷ್ಟ. ಒಂದು ಕೆಲಸ ಮಾಡು, ಜನರಲ್ ಆಗಿ ಒಂದು ಆಲೋಚನೆ ಮಾಡೋದಾದರೆ, ಪ್ರತಿನಿತ್ಯ ಅವರು ಕುಡಿಯುವಂತಹ ನೀರಿದೆಯಲ್ಲ, ನೀರಿಗೆ ಒಂದು ಸ್ವಲ್ಪ ಜೀರಿಗೆ ಹಾಕಬೇಕು. ಜೀರಿಗೆ, ದಾಲ್ಚಿನ್ನಿ, 2 ಬೇವಿನೆಲೆ, ಈ ನೀರನ್ನ ಬಿಸಿ ಮಾಡಿ ಚೆನ್ನಾಗಿ ಕುದಿಸಿ, ಕುದ್ದು ಆರಿರ್ತಕ್ಕಂಥ ನೀರು ಇದೇ ನೀರೇ ಕುಡಿಬೇಕು. ಒಂದು 5 ದಿವಸ, 5 ದಿವಸ ಇದೇ ನೀರೇ ಕುಡಿಲಿ. ರಾತ್ರಿ ಹೊತ್ತು ಮಲಗೋದಕ್ಕಿಂತ ಮುಂಚಿತವಾಗಿ 1 ಚಿಟಿಕೆ ಓಂ ಕಾಳು, 1 ಚಿಟಿಕೆ ಜೀರಿಗೆ, ಜೀರಿಗೆ ಮತ್ತು ಓಂ ಕಾಳನ್ನ ರಾತ್ರಿ ನಾಲಿಗೆ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಅಗದು ತಿಂದುಬಿಡ್ಲಿ. ಅದಾದಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಒಂದು ಅರ್ಧ ಬಿಸಿನೀರು, ಒಂದು ಅರ್ಧ ಲೋಟದಷ್ಟು ಬಿಸಿನೀರು ಕುಡಿಲಿ. ಆಮೇಲೆ ಯಾವಾಗೇ ಕುಡಿಬೇಕಾದ್ರೂ ಉಗುರು ಬೆಚ್ಚಗಿರೋ ನೀರು ಕುಡಿಲಿ. ನಾನು ಹೇಳಿರುವಂಥ ಈ ಪದಾರ್ಥ ಅದರಲ್ಲಿ ಇರಬೇಕು, ನೀರಲ್ಲಿ. ಹೀಗೆ ಮಾಡ್ಕೊಳ್ಳೋದ್ರಿಂದ ಏನಾದ್ರು ಬೇರೆ ಥರ ಸಮಸ್ಯೆಗಳಿದ್ರೂ ಬೇಗ ಗುಣ ಆಗುತ್ತೆ. ಯಾಕೆಂದರೆ ಸರಿಯಾದಂಥ ವೈದ್ಯ ನಾವು ಏನು ಹೇಳಬೇಕಾದ್ರೂ ಅದನ್ನು ಕಣ್ತುಂಬ ನೋಡಬೇಕು. ಅಲ್ಲಿ ಸಮಸ್ಯೆ ಏನಂತ ನಮ್ಗೆ ಅರ್ಥ ಆಗಬೇಕು, ಅದರ ಮೇಲೆ ನಾವು ಪರಿಹಾರ ಕೊಡಬೇಕು. ಆದರೆ ಈಗ ನಾನು ತಿಳಿಸಿರ್ತಕ್ಕಂಥದ್ದು ನರನಾಡಿಗಳಲ್ಲಿ ಏನಾದ್ರು ವ್ಯತ್ಯಾಸ ಆಗಿದ್ದರೆ ಅದು ಬೇಗ ಗುಣ ಆಗುತ್ತೆ. ನೋಡೋಣ, ಇದು ಮಾಡಿ ನೋಡಿ. ಹೇಳ್ತಾರೆ ಸ್ವಾಮಿ, ಕೈ ಚಿಟ್ಕಿದೆ, ಅವ್ರು ಮಾಡ್ತಿದ್ದಾರೆ, ಇವ್ರು ಮಾಡ್ತಿದ್ದಾರೆ, ಏನೋ ಕೆಟ್ಟುಳ ಮುಟ್ಟಿದೆ ಎಲ್ಲ ಹೇಳ್ತಾರೆ ಇದ್ದಾರೆ. ಅದಕ್ಕೆ ನೋಡಮ್ಮ, ಹೇಳೋರು ಎಷ್ಟೊಂದು ಜನ ಬುದ್ಧಿವಂತರು ನೋಡು. ಕೆಟ್ಟುಳ ಮುಟ್ಟಿದೆ ಎಂದರು, ಪ್ರಯೋಗ ಮಾಡಿಸಿದೆ ಎಂದರು, ತೊಂದರೆ ಆಗ್ತಾ ಇದೆ ಎಂದರು, ಹೇಳಿದವರೆಲ್ಲ ಹೇಳಿದ್ರು. ಅದು ಪರಿಹಾರ ಯಾರು ಹೇಳಿದ್ರಾ? ಇಲ್ಲ ಸ್ವಾಮಿ, ಯಾರು ಹೇಳಿಲ್ಲ. ಹಾಗೆ ಅವರ ನಾಲಿಗೆಯ ರುಚಿ. ನೀವು ಹೋಗಿ ಎದುರುಗಡೆ ನಿಂತುಕೊಂಡಾಗ ಏನೋ ಹೇಳಬೇಕು, ಹೇಳಿಬಿಡ್ತಾರೆ. ಆ ನೋವು ಅನುಭವಿಸೋರು ನೀವಲ್ವಾ? ಅದಕ್ಕೆ ಯಾವುದು ಬೇಡ, ನಾನು ಹೇಳಿರುವಂಥ ಈ ತಂತ್ರ ಸಾರ ಮಾಡಿ. ಇದರಿಂದ ತುಂಬ ಬೇಗ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ನಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೇವೆ. 12 ರಾಶಿಗಳಿರತಕ್ಕಂಥ ಫಲಾಫಲಗಳನ್ನು ತಿಳ್ಕೊಂಡಿದ್ದೇವೆ. ಜೊತೆಗೆ ಕಾರ್ಯಕ್ರಮಕ್ಕೆ ಸಾಕಷ್ಟು ಕರೆಗಳು ಬಂದಿದ್ದವು. ಅದರಲ್ಲಿ ಒಂದಿಷ್ಟು ಕರೆಗಳನ್ನು ಸ್ವೀಕರಿಸಿರ್ತಕ್ಕಂಥದ್ದು ಆಯಿತು. ಇನ್ನು ಈಗ ಮತ್ತಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಹಾ ನಮಸ್ತೆ ಗುರುಜಿ. ನಮಸ್ತೆ. ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಊರು ಹೆಸರು ಬೇಡ ಗುರುಜಿ. ಆಯ್ತು ತಾಯಿ, ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನನ್ನ ಬಗ್ಗೆ ಕೇಳ್ಬೇಕಾಯ್ತು, ಮತ್ತೆ ಮಗನ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಹೇಳಮ್ಮ. ನನ್ನ ಮದುವೆಗೆ 18 ವರ್ಷ ಆಯ್ತು. ಈಗ ತಾಯಿ ಮನೇಲಿ ಇದ್ದೀನಿ. ಅಲ್ಲಿದ್ದೆ ಗುರುಜಿ, ಅಲ್ಲಿದ್ದು ಗಲಾಟೆ ಆಗಿ ಇಲ್ಲಿದ್ದೀನಿ ಗುರುಜಿ. ಏನು ನನ್ನ ಯಜಮಾನ್ರಿಗೆ ಏನು ಇದಂತೆಲ್ಲ ಗುರುತಿದ್ರಿ, ಕೆಟ್ಟದಾಗಿ ಬೇರೆಯವ್ರ ಜೊತೆ ಬರೀ ಹೇಳೋದು, ಬರೀ ಇದೇ ಆಗ್ತಿದೆ ಗುರುಜಿ. ನನ್ನ ಆರೋಗ್ಯನೂ ಸಮಸ್ಯೆ ಇದೆ. ನನ್ನ ಮಗನ್ಗೂ ಅಲರ್ಜಿ ಸಮಸ್ಯೆ ಇದೆ ಗುರುಜಿ. ಮಗಳು 2 ಮಕ್ಳಿದ್ದಾರೆ. ಮಗಳು ಈಗ ಡಿಗ್ರಿ ತಗೊಂಡಿದ್ದಾಳೆ. ಮಗ 6ನೇ ಕ್ಲಾಸ್ ಇವಾಗ. ಈಗ ಮಗಳು ನಿನ್ನೆ ಬಂದು ಓದ್ಲು ಗುರುಜಿ. ಮಗಳು ನನ್ನ ಜೊತೆ ಮಾತಾಡ್ತಾ ಇಲ್ಲ, ಅವ್ರ ಅಪ್ಪನ ಜೊತೆಲಿ ಇದ್ದಾಳೆ.
ಈಗ ನೀವು ಗಂಡನ ಮನೆ ಬಿಟ್ಟು ನಿಮ್ಮ ತವ್ರ ಮನೇಲಿದ್ದೀರಾ? ಹೌದು ಗುರುಜಿ. ಯಾವಾಗ ಬಂದ್ರಿ ಇಲ್ಲಿಗೆ? 1.5 ವರ್ಷ ಆಯ್ತು ಗುರುಜಿ. 1.5 ವರ್ಷ ಆಯ್ತಮ್ಮ? ಹೌದು ಗುರುಜಿ. 1.5 ವರ್ಷ ಆದರೆ ಅವರು ನಿಮ್ಮನ್ನು ಕರೀಲಿಲ್ವಾ ಅಥವಾ ನೀವು ಅಲ್ಲಿ ಹೋಗಕ್ಕೆ ಮನಸ್ಸಾಗಲಿಲ್ವಾ? ನಾನು ಹೋಗ್ತಿದ್ದೆ ಗುರುಜಿ. ನಾನು ಹೋಗ್ತಿದ್ರೆ ಅಲ್ಲಿ ನನ್ನ ಮಗಳು ಸಪ್ರೇಟ್ ಇರೋದು, ಇವರೇ ಸಪ್ರೇಟ್ ಇರೋದು, ನಾನೇ ಇರೋದು, ಈ ತರ ಆಗ್ತಿತ್ತು ಗುರುಜಿ. ನನ್ನ ಮನೇಲಿ ಎಲ್ಲನೂ ಕೂರ್ಸಿ ಎಲ್ಲನೂ ಮಾತಾಡಾಯ್ತು. ನೀನೇನಾದ್ರು ಮಾತಾಡಿದ್ರೆ ಮಗಳು ಸೂಸೈಡ್ ಮಾಡ್ಕೊತಾಳೆ, ಅವ್ಳು ಪಾಡ್ಗಳು ಬಿಟ್ಬಿಡು, ಬರೀ ಇದೇ ಸಮಸ್ಯೆನೇ ಗುರುಜಿ. ಯಾಕೆ ಮಗಳು ಏನು ಅವಳು ದಾರಿ ತಪ್ಪಿದ್ದಾಳ? ಅವಳು ದಾರಿಯಲ್ಲಿದ್ದಾಳ? ಇಲ್ಲ ಗುರುಜಿ, ಅವಳು ಏನೂ ಇಲ್ಲ. ನಮ್ಮ ತಾಯಿ ಮನೇಲಿ 7 ತಿಂಗಳ ಮಗುವಿಂದನೂ 7 ತಿಂಗಳ ಇಲ್ಲೇ ಇದ್ಲು ಗುರುಜಿ. ನಮ್ಮ ತಾಯಿ ಮನೇಲೆ ಬಿಟ್ಟಿದೆ. ಈಗ ಅಲ್ಲಿಗೆ ಹೋಗಿ ಒಂದು ಹಬ್ಬಕ್ಕೆ ಅಂದ್ಬಿಟ್ಟು ಹೋಗಿದ್ದು ಗುರುಜಿ. ನನ್ನ ಮಗಳು ಇಲ್ಲೇ ಇದ್ಲು ನಮ್ಮ ತಾಯಿ ಮನೇಲೆ. ಅಲ್ಲಿಗೆ ಹೋಗಿದಾಗ ಏನು ಅಂತ ಗೊತ್ತಿಲ್ಲ ಗುರುಜಿ, ಚೆನ್ನಾಗೇ ಇದ್ದು. ಹುಣ್ಣಿಮೆ ದಿನ ಗಲಾಟೆ ಆಗಿದ್ದು ನಮ್ಮ ಅತ್ತೆ ಕಡೆಯಿಂದ. ಗಲಾಟೆ ಆದ್ಮೇಲೆ ಅವಳು ನಮ್ಮ ಮನೆಯವ್ರಂದ್ರು ಇಲ್ಲಿ ನೀನು ಹೋಗಾಗಿಲ್ಲ ನಿಮ್ಮ ಅಜ್ಜಿ ಊರ್ಗೆ ಅಂದ್ರೆ ಅವಳನ್ನ ನಮ್ಮ ತಾಯಿ ಮನೇಲೆ ಕಾಲೇಜಿಗೆ ಸೇರ್ಸಿದ್ದು ಗುರುಜಿ. ನಾವಿರೋದು ಹಳ್ಳಿ. ಅಲ್ಲಿಂದ ಅಲ್ಲಿ ಓಡಾಡ್ಬೇಕು ಅಂದ್ಬಿಟ್ಟು ಇದ್ ಮಾಡಿದ್ರು. ಪುನಃ ಮಗು ವಿಚಾರಕ್ಕೆ ಗಲಾಟೆ ಆಗಿದ್ದು. 2ನೇ ನಮ್ಮ ಚಿಕ್ಕವನು ಮಗ ಇದ್ದ, ಅವನ್ ಸ್ಕೂಲ್ ವಿಚಾರಕ್ಕೆ ಗಲಾಟೆ ಆಗಿದ್ದು ಗುರುಜಿ. ಅಲ್ಲಮ್ಮ, ಇದೆಲ್ಲ ಗಲಾಟೆ ಸರಿ, ನೀನ್ ಯಾಕೆ ದೂರ ಇರ್ಬೇಕು? ದೂರ ಇರ್ಬೇಕು ಅಂತಂದ್ರೆ ನನ್ನ ಮಗಳು ನನ್ನ ಜೊತೆಲೆ ಅವಳೆ, ನೀನ್ ಬರದ್ ಬೇಡ. ಹೊರಗಡೆ ಅವ್ರ ಜೊತೆಲೆಲ್ಲ ಹೇಳೋದು ಗುರುಜಿ, ನನ್ನ ಮಗಳೇನಾದ್ರು ಸೂಸೈಡ್ ಮಾಡ್ಕೊತಾಳೆ, ನನ್ನ ಮಕ್ಳಿಗೆ ಬೇಡ ನೀನು. ಇಷ್ಟು ದಿವಸ ಅಪ್ಪ ಬೇಡವಾಗಿತ್ತು, ನಿನ್ನ ಮಗಳು ನಿನ್ನ ತವ್ರ ಮನೇಲಿ ಇರಬೇಕಾಗಿತ್ತು, ತವ್ರ ಮನೆ ಸಾಕೋದಾಗಲಿ ಬೇಕು ಬೇಡ ಇಷ್ಟೆಲ್ಲ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದವಳು ಇವತ್ತು ದಿವಸ ಅಮ್ಮನೂ ಬೇಡವಾದ್ಲ ಅವಳಿಗೆ? ಹೌದು ಗುರುಜಿ, ಮಾತಾಡಲ್ಲ, ನನ್ನ ಮುಖಕ್ಕೆ ಕೊಟ್ಟೆ ಮಾತಾಡಲ್ಲ ಗುರುಜಿ. ನಾನು ಎಷ್ಟೇ ಪ್ರೀತಿ ತೋರಿಸೋದು ಬರೀ ಕೆಟ್ಟದಾಗೆ ಇಸ್ಕೊತಾಳ ಗುರುಜಿ. ಆದ್ರೆ ಅಪ್ಪ ಬೇಕು ಅಂತಾಳ? ಅಪ್ಪನೂ ಬೇಕು ಅಂತ ಅಲ್ಲೇ ಇದ್ದಾಳೆ ಗುರುಜಿ. ನನ್ನ ಮುಖನೇ ನೋಡ್ಲಿಲ್ಲ ನಾನು. ಅವಳು ಹೋದ ಕಾಲೇಜಲ್ಲೆಲ್ಲ ಹೋದೆ, ಮಾತಾಡ್ಸಕ್ ಹೋದೆ, ಅವಳು ಮನ್ಸು ಚೇಂಜ್ ಮಾಡ್ಬಿಟ್ಟು ಮಾತಾಡ್ಸೋದು ಅಂದ್ಬಿಟ್ಟು ನೋಡಿದೆ, ಅದು ಇಲ್ಲ. ನಿಮ್ಮ ತವ್ರ ಮನೇಲಿ ಇದ್ದಾಗ ನಿಮ್ಮ ಚೆನ್ನಾಗಿ ಮಾತಾಡೋಳ? ಚೆನ್ನಾಗ್ ಮಾತಾಡೋಳು ಗುರುಜಿ. ನನ್ ಬಿಟ್ಟೇ ಇರ್ತಿರ್ಲಿಲ್ಲ. ತವ್ರ ಮನೇಲಿದ್ದಾಗ ಚೆನ್ನಾಗಿ ನೋಡ್ಕೊತಿದ್ಲು, ಮಾತಾಡ್ತಾ ಇದ್ಲು, ಎಲ್ಲ ಇತ್ತು ಗುರುಜಿ. ಏನಕ್ಕೆ ಹಿಂಗ ಆದ್ಲು ಅಂತ ನನ್ಗೆ ಗೊತ್ತಿಲ್ಲ ಗುರುಜಿ. ಅವಳು ಏನಾದ್ರು ಮನ್ಸಲ್ಲಿ ಇಟ್ಕೊಂಡಿರೋದನ್ನ ನೀವು ವಿರೋಧ ಮಾಡಿ ನೀವು ಬೇಡ ಅಂತ ನೀವು ಬುದ್ಧಿವಾದ ಹೇಳಿದ್ರಾ? ಇಲ್ಲ ಗುರುಜಿ, ನಮ್ ತಾಯಿ ಮನೆಯಿಂದನೇ ಓದ್ಲು. ನಮ್ ತಾಯಿ ಮನೆ ತುಂಬಾ ಚಿಕ್ಕದು. ಅವಾಗ ಇಲ್ಲಿ ಸ್ನಾನದ ಮನೆ ಇರ್ಲಿಲ್ಲ, ಕಟ್ಟಿಸ್ತಾ ಇದ್ರು. ನಾನು ಅವಾಗ ಅಲ್ಲಿ ಇಲ್ಲಿದ್ದೆ ಗುರುಜಿ. ಬಂದು ತಿಂಡಿ ಮಾಡ್ಕೊಂಡು ತಿನ್ಕೊಂಡು ಹೋದ್ಲು. ಏನು ಹೇಳಲಿಲ್ಲ, ಏನು ಇಲ್ಲ ಗುರುಜಿ. ನನ್ಗೆ ಆತಂಕ ಆಗಿ ನಾವು ಎಲ್ಲಾ ಕಡೆ ಹುಡುಕ್ರು. ಅಲ್ಲೋಗಿ ಹೋದಾಗ್ಲು ಒಂದು ಫೋನ್ ಮಾಡಿದ್ರು, ಯಾರು ಏನು ಮಾತಾಡ್ಲಿಲ್ಲ ಗುರುಜಿ, ಏನು ಇಲ್ಲ. ಅವಾಗ ಮಾತ್ರ ಬೈದಿದ್ದೆ ನಾನು, ಈ ತರ ಎಲ್ಲ ಮಾಡ್ತಿಲ್ಲ, ಜೀವನ ಹುಡುಕಿ ನಾನು, ನಮ್ಗೆ ಎಷ್ಟು ಆತಂಕ ಆಗಲ್ಲ ಅಂದ್ಬಿಟ್ಟು ಬೈದಿದ್ದೆ. ಅವಾಗ ಮಾತ್ರ ಅಷ್ಟೇ ಗುರುಜಿ, ಹೇಳ್ಬಿಟ್ಟು ಹೋಗೋದಲ್ವಾ ಅಂದ್ಬಿಟ್ಟು. ಆಗ ಅಲ್ಲಿ ಅವಾಗ ಮಾತು ಬಿಟ್ಟೋಳು ಇವತ್ತಿನವರೆಗೂ ಮಾತಾಡಿಲ್ಲ? ಇಲ್ಲ ಗುರುಜಿ, ಮಾತಾಡಿಲ್ಲ. ಅವಳು ಮಾತಾಡ್ತಾಳೆ ಗುರುಜಿ, ನಮ್ಮನೆಯವ್ರ ತಾರೀಖ್ ಕೊಡ್ತಾ ಇಲ್ಲ. ನೀ ಮಾತಾಡಿದ್ರೆ ಅವ್ಳು ಸೂಸೈಡ್ ಮಾಡ್ಕೊತಾಳೆ, ನೀ ಮಾತಾಡ್ಬೇಡ. ಏನಕ್ಕೆ ಸೂಸೈಡ್ ಮಾಡ್ಕೋತಾಳೆ? ಏನು ಹುಚ್ಚ ಅವಳಿಗೆ ಸೂಸೈಡ್ ಮಾಡ್ಕೊಳ್ಳೋಕ್ಕೆ? ಹೆತ್ತ ತಾಯಿ ಅವಳನ್ನ ಬೈದಲ್ಲಿಡಬೇಕು, ಅವಳನ್ನ ಜವಾಬ್ದಾರಿ ನೋಡ್ಕೋಬೇಕು. ಅವಳು ಏನಾದ್ರು ನಾಳೆ ಹೆಚ್ಚು ಕಮ್ಮಿ ಮಾಡ್ಕೊಳ್ತಾಳೆ ಅನ್ನೋ ಭಯಕ್ಕೆ ನಾವು ಮುಂಚಿತವಾಗಿ ಮಾತಾಡೋದು ತಪ್ಪ? ಅದನ್ನೇ ನನ್ನ ಮಗಳು ಏನು ಅಂತಿಲ್ಲ ಗುರುಜಿ. ನಮ್ಮ ಮನೆಯವರೇ ಎಲ್ಲ ಇಂಡೈರೆಕ್ಟ್ ಆಗಿ ಒಂಥರ ಅವರೇ ಸರಿ ಇಲ್ಲ ಗುರುಜಿ. ಮಕ್ಳ ಮನಸ್ಸಲ್ಲಿ ತಂದಿಟ್ಟವ್ರೆ ಅವರು. ಈಗ ನಾವು ಅದೆಲ್ಲವೂ ನಾವು ಮಾತಾಡ್ತಾ ಹೋದರೆ ನಾವು ನಿಷ್ಠುರಕ್ಕೊಳಗಾಗ್ತೀವಮ್ಮ. ನಾವು ಬೀಸೋದೊಡನೆ ತಪ್ಪಿಸ್ಕೋಬೇಕು. ಮೊದಲು ನಮ್ಮ ಮಗಳನ್ನು ನಾವು ಸೇಫ್ ಮಾಡ್ಕೋಬೇಕು. ಹಾಗೆ ನೀವು ಎಲ್ಲಿರಬೇಕು ಅಲ್ಲಿರಬೇಕು. ನೀವು ಇರೋ ಜಾಗದಲ್ಲಿದ್ದರೆ ನಿಮಗೆ ಬೆಲೆ. ನೀವು 1.5 ವರ್ಷ ಆಯಿತು ಅಂತ ಹೇಳ್ತಿದ್ರಿ. 1.5 ವರ್ಷದಿಂದ ನೀನು ಗಂಡನ ಮನೆ ಬಿಟ್ಟು ತವ್ರ ಮನೇಲಿದ್ದರೆ ವಯಸ್ಸಿಗೆ ಬಂದ ಮಕ್ಕಳನ್ನು ಅಲ್ಲಿ ಬಿಟ್ಕೊಂಡು ನಾಳೆ ಅವಳೇನಾದ್ರು ಬೇರೆ ಒಂದು ತೀರ್ಮಾನ ತೊಗೊಂಡು ಹೇಗಿದ್ದು ತಾಯಿ ಇಲ್ಲ, ಜವಾಬ್ದಾರಿ ನೋಡ್ಕೊಳ್ಳೋರು ನಮಗಿಲ್ಲ ಅಂಥೇಳಿ ಅವಳೊಂದು ದಾರಿ ಹೆಜ್ಜೆ ತುಳಿದ್ರೆ ಅವಾಗ ಜೀವನ ಪೂರ್ತಿ ನೀವು ಕಣ್ಣೀರು ಹಾಕ್ಬೇಕಲ್ಲ? ಹೌದು ಗುರುಜಿ, ಮಧ್ಯೆ ಹೋಗ್ತಿದ್ದೆ ನೋಡಕ್ಕೆ, ಸಪ್ರೇಟ್ ಅಡುಗೆ ಮಾಡ್ಕೊಳ್ಳೋದು, ನನ್ನ ಅವಳು ಮುಖ ಕೊಟ್ಟು ಮಾತಾಡ್ಸಲ್ಲ, ಈ ತರ ಮಾಡ್ತಿದ್ದೆ. ನಾನು ಎಷ್ಟು ಅವಾಯ್ಡ್ ಎಲ್ಲ ಮಾಡಿದೆ, ಅಲ್ಲಿಂದ ಓಡಾಡ್ತಿದ್ದೆ ಗುರುಜಿ. ನಾನು ಈಗ ಬಟ್ಟೆ ಹೊಲಿಯಕ್ಕೆ ಹೋಗ್ತಿದ್ದೆ ಗುರುಜಿ. ನಾನೊಂದು ಮಾತಾಡಮ್ಮ, ಹೇಳಿ ಗುರುಜಿ. ನೋಡು, ನೀನು ಮಾಡಿರೋದು ಇಲ್ಲಿ 2 ತಪ್ಪು ಮಾಡಿದ್ಯಾ. ಒಂದು, ಅವಳು ಪ್ರತ್ಯೇಕವಾಗಿರ್ತಾಳೆ, ಅವಳು ಪ್ರತ್ಯೇಕವಾಗಿ ಅಡುಗೆ ಮಾಡ್ಕೋತಾಳೆ, ಅವಳು ನಾನು ನೋಡಲ್ಲ ಮಾತಾಡಲ್ಲ ಅಂತ ನೀನು ನಿನ್ನ ಗಂಡನ ಮನೆ ಬಿಟ್ಟು ಬರಬಾರ್ದಾಗಿತ್ತು. ಅದು ಬಿಟ್ಟು ಬಂದಿರಲಿಲ್ಲ ಗುರುಜಿ. ಎಕ್ಸಾಮ್ ಇತ್ತು ಸೆಕೆಂಡ್ ಇಯರ್ ಅಲ್ಲಿ. ನೀನಿದ್ರೆ ನಂಗೆ ಓದಕ್ಕಾಗಲ್ಲ, ನೀನಿದ್ರೆ ತೊಂದ್ರೆ ಅಂತಂದ್ಲು ಗುರುಜಿ. ಅವಳು ಓದಿದ್ರೆ ಬೇಡವೇ ಬೇಡ. ನಾನೊಂದು ಮಾತು ಹೇಳ್ತೀನಿ ಕೇಳು. ಅವಳು ಓದ್ ಕಟ್ಕೊಂಡು ನಿನಗೆ ಆಗ್ಬೇಕಾದ್ದೇನು? ಹಾಗಂತ ಹೇಳ್ಬಿಟ್ಟು ನೀನು ಗಂಡನ ಬಿಟ್ಬಿಟ್ಟು ನೀನು ಆಚೆ ಬಂದರೆ ನಾಳೆ ದಿವಸ ಅವಳು ಮದುವೆ ಮಾಡ್ಕೊಂಡು ಅವಳು ಹೊರಟೋಗ್ತಾಳೆ, ಅಥವಾ ಯಾರನ್ನೋ ಪ್ರೀತಿ ಮಾಡ್ತಾಳೆ, ಅವಳು ಸೀದಾ ಅವಳ ಪಾಡುಗಳು ಹೊರಟೋಗ್ತಾಳೆ. ನಿನ್ನ ಬದುಕೇನಮ್ಮ? ನನ್ನ ಬದುಕು ಈಗ ಏನು ಇಲ್ಲ ಗುರುಜಿ. ತಾಯಿ ಮನೆ ಕಡೆನೂ ಇಲ್ಲ, ಇಲ್ಲೂ ಮತ್ತೆ ಏನು ಮಾಡ್ತಿದ್ಯಾ? ಒಂದು ಯೋಚನೆ ಮಾಡು. ಅವಳು ನಿನ್ನನ್ನು ವಿರೋಧ ಮಾಡ್ತಿದ್ದಾಳೆ ಅಂದರೆ ನೀನು ಅವಳ ಕಡೆ ಹೆಚ್ಚು ಗಮನಿಸ್ತಾ ಇದೆಯಾ? ನೀನು ಅವಳು ಹೆಚ್ಚು ಗಮನಿಸ್ತಿದ್ಯಾ? ಅವಳು ಹಾಕೋ ತಪ್ಪೆ ಜನ ನೀನು ಸರಿತಿದ್ತಾ ಇದೆಯಾ?
ನೀನು ಮಾಡ್ತಿರೋ ತಪ್ಪು, ನೀನು ತಪ್ಪು ಮಾಡಬಾರ್ದು, ನಿನಗೆ ಹೋಗಬಾರ್ದು, ಬರಬಾರ್ದು, ಇಂತಿಂಥವ್ರ ಸ್ನೇಹ ಮಾಡಬಾರ್ದು ಅಂತ ನೀನು ಸ್ವಲ್ಪ ಹೆಚ್ಚು ಕಿವಿ ಮಾತು ಹೇಳಿರ್ತೀಯ, ಕಿವಿ ಹಿಂಡಿರ್ತೀಯ. ಇದಕ್ಕೆ ಅವಳು ನಿನ್ನ ನಿಷ್ಠೂರ ಮಾಡ್ತಿದ್ದಾಳೆ. ನಿಷ್ಠೂರ ಮಾಡ್ತಾಳೆ ಅಂದ್ಬಿಟ್ಟು ನೀನು ತವ್ರ ಮನೆ ಬಿಟ್ಟು, ಇದು ಗಂಡನ ಮನೆ ಬಿಟ್ಟು ತವ್ರ ಮನೆ ಸೇರಿಕೊಂಡ್ರೆ ಇಲ್ಲಿ ಲಾಸ್ ಯಾರಿಗೆ? ನನಗೆ ಗುರುಜಿ. ಮತ್ತೆ ಮಲಿಕೊಳ್ಳೋರಿಗೆ ಹಾಸಿಗೆ ಹಾಸ್ಕೊಟ್ಟಂಗೆ ಆಯಿತು. ನಿನ್ನ ಸಂಸಾರ ನೀನೇ ನಿನ್ನ ಕೈಯಾರ ಹಾಳು ಮಾಡ್ಕೊಂಡಂಗೆ ಆಯಿತು. ನೋಡು, ಈಗಲೂ ಕಾಲ ಮಿಂಚಿಲ್ಲ. ನಿನ್ನ ಮನೆ ಯಾವತ್ತೂ ತವ್ರ ಮನೆ ಅಲ್ಲ, ನಿನ್ನ ಮನೆ ಗಂಡದ ಮನೆ. ನೀನು ಗಂಡದ ಮನೆಗೆ ಹೋಗು, ಅಲ್ಲಿ 100 ಏನೇ ಸಮಸ್ಯೆ ಬರಲಿ, ಒಂದು ಉಪವಾಸ ಇದ್ರೂ ಪರವಾಗಿಲ್ಲ, ಮಾರನೇ ದಿವಸ ಬೆಳಗ್ಗೆ ನೀನು ಆಹಾರ ಸಿಗುತ್ತೆ. ನೀನು ಧೈರ್ಯವಾಗಿರು, ಹೊರಡ್ಬಮ್ಮ.